ಹಲೋ ಫ್ರೆಂಡ್ಸ್, ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 25 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 27th ಪಾರ್ಟ್ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ನನ್ನ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 26th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಇನ್ನೇನ್ ಅವನ್ಗವನೇ ಸೂಸೈಡ್ ಮಾಡ್ಕೋಬೇಕು, ಸತ್ತೋಗ್ಬಿಡ್ಬೇಕು ಅಂತ ಹೇಳಿ ಒಂದು ಬಿಲ್ಡಿಂಗ್ ಮೇಲೆ ಕೂಡ ನಿಂತಿದ್ದ. ಅದೇ ಟೈಮಲ್ಲಿ ಅವ್ನ ಫೋನ್ ಒಂದ್ 2-3 ಮೆಸೇಜ್ ಬಂತ. ಯಾರದ್ದು ನೋಡೋಣ ಅಂತ ನೋಡಿದ್ರೆ ಹಾಸ್ಪಿಟಲ್ ಇರೋ ಅವ್ರ ಫ್ರೆಂಡ್ ಈಗ ಕೋಮಾಯಿಂದ ಎದ್ದಿದ್ದಾನಲ್ವಾ, ಅವ್ನ್ ಮೆಸೇಜ್ ಕಳ್ಸಿರ್ತಾನೆ, ನೀನ್ ಸ್ವಲ್ಪ ನೋಡ್ಬೇಕು ಬಾ ಅಂತ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಏಟ್ ಆಗಿತ್ತಲ್ವಾ, ನಮ್ ಹೀರೋ ಅವ್ರ ಫ್ರೆಂಡ್ ಗೆ ಕೋಮಾಗ್ ಹೋಗಿದ್ನಲ್ವಾ, ಆತರ ಅವ್ನ್ ಸ್ಟಾರ್ಟಿಂಗ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಆದಾಗ ಅವ್ನ್ ರೆಕಾರ್ಡ್ಸ್ ಎಲ್ಲ ಇಟ್ಟಿರ್ತಾರಲ್ವಾ, ರಿಪೋರ್ಟ್ ಎಲ್ಲ ಚೆಕ್ ಮಾಡಿರೋ ರಿಪೋರ್ಟ್ಸ್ ಫೋಟೋಸ್ ಎಲ್ಲ ಇಟ್ಟಿರ್ತಾರಲ್ವಾ, ಅದನ್ನೆಲ್ಲ ನೋಡ್ಬೇಕು ಅಂತ ನೋಡಿದಾಗ ಅದನ್ನ ನೋಡಿ ಇವ್ರಿಗೆ ಇನ್ನೊಂದು ಡೌಟ್. ಯಾಕಂದ್ರೆ ಆ ಕಿಲ್ಲರ್ ಯಾರೋ ಅವ್ರ ಫ್ರೆಂಡ್ ನ ಅಟ್ಯಾಕ್ ಮಾಡಕ್ಕೆ ಬಂದಾಗ ಅವ್ನ್ ಏನ್ ಹೇಳ್ದ, ಅವ್ನ್ ಹಿಂದ್ಗಡೆಯಿಂದ ಚುಚ್ಚದ, ನನ್ ಮುಖ ನೋಡಿಲ್ಲ ಅಂತ ತಾನೇ ಹೇಳ್ದ ನಮ್ಮ ಪೊಲೀಸ್ ಆಫೀಸರ್ ಹತ್ರ. ಇನ್ ಕೇಸ್ ಹತ್ರ ಹಿಂದ್ಗಡೆಯಿಂದ ಚುಚ್ಚಿದ್ರೆ ಅವ್ನ ಕೈಯಿಂದ ತಡೆಯೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ. ಬಟ್ ಇವ್ನ ಕೈ ಮೇಲೆ ಫುಲ್ ಆಗಿ ಇವಾಗ ಗಾಯ ಆಗಿದೆ. ಅಂದ್ರೆ ಯಾರೋ ಕತ್ತಿಯಲ್ಲಿ ಚುಚ್ಚಕ್ ಬಂದಾಗ ಇವ್ನ್ ತಡೆದಿರ್ತಾನೆ, ಕೈಗೆಲ್ಲ ಗಾಯ ಆಗಿರತ್ತಲ್ವಾ, ಆತರ ಮಾರ್ಕ್ಸ್ ಇದೆ ಇವ್ನ ಕೈ ಮೇಲೆ. ಇದರಿಂದಾನೇ ಅರ್ಥ ಆಗೋಯ್ತು ಅವ್ನ್ ಏನೋ ಒಂದ್ ವಿಷಯನ ಮುಚ್ಚಿಡ್ತಾ ಇದ್ದಾನೆ. ಸೊ ಅವನನ್ನ ಮೀಟ್ ಮಾಡ್ಬೇಕು ಅಂತ ಈಗ ನಮ್ಮ ಪೊಲೀಸ್ ಆಫೀಸರ್ ಹಾಸ್ಪಿಟಲ್ ಕಡೆ ಬರ್ತಾ ಇದಾರೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಬಂದು ಹಾಸ್ಪಿಟಲ್ ಸೇರಿರ್ತಾನ. ಅಲ್ಲಿ ಅವ್ರ ಫ್ರೆಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟ, ಇಲ್ಲಿ ನೋಡೋ, ನೀನ್ ನನ್ನ ಕತ್ತಿಯಲ್ಲಿ ಚುಚ್ಚಿರೋ ವಿಷಯ ಎಲ್ಲ ನನಗೆ ತುಂಬಾ ಚೆನ್ನಾಗ್ ಗೊತ್ತು, ಆದ್ರೆ ನಾನ್ ಯಾರ ಹತ್ರನೂ ಇದನ್ನ ಹೇಳೋದಿಲ್ಲ. ಇನ್ಮೇಲೆ ನಮ್ಮ ಅಮ್ಮನ ಜೊತೆ ನಾನು ನೆಮ್ಮದಿಯಾಗಿರೋ ಜೀವನನ ಬದುಕಬೇಕು ಅಂತ ಅನ್ಕೊಂಡಿದೀನಿ. ಸುಮ್ನೆ ನಿನ್ ಮೇಲೆ ಕೇಸ್ ಕೊಟ್ಟೋದು, ಕೋರ್ಟು ಕೇಸು ಅಂತ ಅಲಿಯೋಷ್ಟು ಶಕ್ತಿ ನನಗೆ ಇಲ್ಲ. ಸೊ ನೀನ್ ಮಾಡಿರೋ ತಪ್ಪನ ನೀನೇ ಒಪ್ಕೊಂಡು ಮರ್ಯಾದೆಗೆ ಶಿಕ್ಷೆ ಅನುಭವಿಸ್ಬಿಡು ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ. ಇದರಿಂದ ನಮ್ ಹೀರೋಗೆ ಬೇಜಾರಾಗಿ ವಾಶ್ರೂಮ್ ಅಲ್ಲಿ ನಿಂತ್ಕೊಂಡು, ದೇವ್ರೆ, ಒಂದು ನನ್ನನ್ನ ಕೊಲೆಗಾರನಾಗೆ ಇಟ್ಟಿರ್ಬೇಕು, ಅಥವಾ ಅದ್ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ನನ್ನ ಸಾಯಿಸಾದ್ರೂ ಹಾಕ್ದ, ಅದನ್ನು ಮಾಡಿಲ್ವೇ. ಈ ತರ ಆ ಹೊಸ ಡಾಕ್ಟರ್ದು ಬ್ರೈನ್ ಎತ್ಕೊಬಂದ್ ನನ್ ತಲೆಯಲ್ಲಿ ಇಟ್ಬಿಟ್ಟು ಇಲ್ದಿರೋ ಬಲ್ದಿರೋ ಫೀಲಿಂಗ್ಸ್ ಎಲ್ಲ ಬೆಳೆಸ್ಬಿಟ್ಟು ಯಾಕೆ ನನ್ನ ಈ ತರ ಸಾಯಿಸ್ತಾ ಇದೀಯಾ ಅಂತ ಟೆನ್ಷನ್ ಆದವನು ಸ್ವಲ್ಪಕ್ಕೆ ವಾರ್ಡ್ ಇಂದ ಹೊರಗಡೆ ಬರ್ತಾನೆ. ನಮ್ ಪೊಲೀಸ್ ಆಫೀಸರ್ ಅಲ್ಲಿ ಬರ್ತಾರೆ. ಅವ್ನ್ ವಾರ್ಡ್ ಇಂದ ಹೊರಗಡೆ ಹೋಗೋದನ್ನ ನೋಡಿದ್ರು, ಪ್ಲಸ್ ನಮ್ ಹೀರೋ ಹೆಸರನ್ನ ಕರೀತಾ ಇದಾರೆ. ಅವ್ನ್ ತಿರುಗ್ ಕೂಡ ನೋಡ್ತಾ ಇಲ್ಲ. ಇವ್ರು ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ಒಳಗಡೆ ಅವ್ನ್ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾನೆ. ಇದನ್ನೆಲ್ಲ ಹಿಡ್ಕೊಂಡು ತುಂಬಾ ಒದ್ದಾಡ್ತಾ ಇದ್ದಾನೆ. ಇವಾಗ ನೋಡ್ತಾ ಇರೋ ಪೊಲೀಸ್ ಆಫೀಸರ್ ಏನ್ ಅರ್ಥ ಆಗುತ್ತೆ, ನಮ್ ಹೀರೋ ತಾನೇ ರೂಮ್ ಇಂದ ಈಗ ಹೊರಗಡೆ ಹೋದ, ಅವನೇ ಏನೋ ಮಾಡಿರ್ಬೇಕು ಅಂತ ತಾನೇ ಅರ್ಥ ಬರುತ್ತೆ. ಸೊ ನಮ್ ಹೀರೋನ ತಡಿಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅಷ್ಟ್ರಲ್ಲೇ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಆ ಸೈಕೋ ಹುಡುಗ ಇದ್ದ ಅಲ್ವಾ, ಆ ಹುಡುಗ ಯಾರ ಹತ್ರ ಹೋಗಿ ಏನ್ ಜಗಳ ಮಾಡ್ಕೊ ಬಂದ್ನೋ, ಏನ್ ಕಿತ್ತಾಡ್ಕೊಂಡ್ ಬಂದ್ನೋ ಗೊತ್ತಿಲ್ಲ, ಮುಖ ಫುಲ್ ಆಗಿ ಗಾಯ ಆಗಿರುತ್ತೆ, ಅಲ್ಲಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ನೀನೆಲ್ಲ ಏನಕ್ಕೋ ಬದುಕಿರೋದು ಅಂತ ಹೇಳಿ ಅವಾಗ ಕೂಡ ಅವ್ರಮ್ಮ ಅವನ್ಗೆ ಮುಖಕ್ಕೆ ತಲ್ದಿಂಬಲ್ಲ ಇಟ್ಟು ಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ಹಂಗೆ ಇವಾಗ ಪ್ರೆಸೆಂಟ್ ಬಂದ್ರೆ ಪಾಪ ಇಲ್ಲಿ ನಮ್ ಹೀರೋ ಫ್ರೆಂಡ್ ಸತ್ತೇ ಹೋದ. ಇದ್ರ ನೋಡಿ ನಮ್ ಪೊಲೀಸ್ ಆಫೀಸರ್ಗೆ ಶಾಕ್ ಆಗೋಯ್ತು. ಇವ್ರಿಗೆ ಇವಾಗ ತಲೆಯಲ್ಲಿ ಏನೇನೋ ಓಡ್ತಾ ಇದೆ. ಫಸ್ಟ್ ನಮ್ ಹೀರೋನ ನೋಡಿದ್ದು, ಅವ್ನ್ ಹಗ್ ಮಾಡ್ಕೊಂಡಾಗ್ಲೇ ಅವ್ನ ಮುಖದಲ್ಲಿ ಒಂದು ಭಯ ಕಾಣಿಸ್ತು. ಅಂದ್ರೆ ಅವ್ನು ಕೋಮಾಯಿಂದ ಎದ್ದ ಮೇಲೆ ಸಾಲದ್ದಕ್ಕೆ ಇವಾಗ ಅವ್ನು ಸತ್ತಿ ಬಿದ್ದಿದ್ದಾನೆ. ಅದೇ ಟೈಮ್ ಅವ್ನ ರೂಮ್ ಇಂದ ಕೂಡ ಹೊರಗಡೆ ಹೋಗಿದ್ದಾನೆ. ಹಂಗಾದ್ರೆ ಏನಾಗಿರ್ಬೋದು ಅಂತ ಹೇಳಿ ನಮ್ ಹೀರೋನ ತಡೆಯಕ್ಕೆ ಅಂತ ಅವಾಗ ಅವ್ರು ಕೆಳಗಡೆ ಬಂದು ಕರೀತಾರೆ. ಈ ವಿಷಯ ನಮ್ ಹೀರೋಗೆ ಶಾಕಿಂಗ್ ಆಗಿದೆ ಅಂದ್ರೆ ಕೇಳಿ ಅವ್ನ್ ಓಡ್ ಬಂದ್ಬಿಟ್ಟು, ಡಾಕ್ಟರ್ ಏನ್ ಹೇಳ್ತಾ ಇದೀರಾ, ನಾನು ಈಗ ತಾನೇ ವಾರ್ಡ್ ಇಂದ ಹೊರಗಡೆ ಹೋದೆ, ಚೆನ್ನಾಗಿ ಮಾತಾಡ್ಕೊಂಡಿದ್ನಲ್ಲ, ಅಷ್ಟು ಬೇಗ ಸತ್ತೋಗ್ಬಿಟ್ನ ಅಂದಾಗ, ಐ ಆಮ್ ವೆರಿ ಸಾರಿ ಸರ್, ಅವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಸಖತ್ ಫೀಲ್ ಆಗೋಯ್ತು. ಈಗ ತಾನೇ ಪಾಪ ಅವ್ನು ಇನ್ಮೇಲಾದ್ರೂ ನೆಮ್ಮದಿಯಾಗಿರೋ ಜೀವನ ಬದುಕ್ತೀನಿ ಅಂತ ಹೇಳ್ತಾ ಇದ್ದ, ಬದುಕ್ಬೇಕು ಅಂತ ಅನ್ಕೊಂಡು ಅವ್ನಿಗೆ ಪರಲೋಕ ಸೇರಿಸ್ಬಿಟ್ರಲ್ಲೋ ಅಂತಾನೆ ಇರುತ್ತೆ. ಬಟ್ ಇವಾಗವರೆಗೂ ನಮ್ ಹೀರೋಗ್ ಅರ್ಥ ಆಗ್ತಲ್ಲ ಅವ್ನ್ ಪ್ರಾಣ ಹೆಂಗೋಯ್ತು ಅಂತ. ಅಲ್ಲೇ ಪಕ್ಕದಲ್ಲೇ ಈ ತೇವ ಆಗಿರೋ ಶೂಸ್ ಅಲ್ಲಿ ನಡ್ಕೊಂಡ್ ಬಂದ್ರೆ ಮಣ್ಣೆಲ್ಲ ಅಂಟ್ಕೊಂಡಾಗ ಒಂದು ಮಾರ್ಕ್ ಇರುತ್ತಲ್ಲ, ಆತರ ಮಾರ್ಕ್ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ನಿಗೆ ಇನ್ನೊಂದ್ ಸ್ಟ್ರೈಕ್ ಆಯ್ತು. ಇವನು ಅವ್ರ ಫ್ರೆಂಡ್ ಹತ್ರ ಮಾತಾಡಿದಾಗ ವಾಶ್ರೂಮ್ ಒಳಗಡೆ ಹೋದ್ನಲ್ವಾ, ಬಾಗಲ್ ತೆಗ್ದಿದ ತಕ್ಷಣ ವಾಶ್ರೂಮ್ ಒಳಗಡೆಯಿಂದ ಒಬ್ಬ ತುಂಬಾ ಭಯವಾಗಿ ಕತ್ತಿಯಲ್ಲಿ ಏನೋ ಐಟಮ್ ನ ತಗೊಂಡು ಅಲ್ಲಿಂದ ಓಡೋಗಿರ್ತಾನೆ. ಅವಾಗ ಇವ್ನ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಮೋಸ್ಟ್ಲಿ ಅವನೇನಾದ್ರೂ ಕೆಲಸ ಮಾಡ್ಬಿಟ್ನಂತ ಇವಾಗ ಫ್ಲಾಶ್ ಆಯ್ತು. ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿಂದ ಪಾರ್ಕಿಂಗ್ ಕಡೆ ಓಡೋಗ್ತಾರೆ. ನೋಡಿದ್ರೆ ಅವ್ನ್ ಕಾರ್ ತಗೊಂಡ್ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾನೆ. ನಮ್ ಹೀರೋ ಬಿಡ್ತಾ ಇಲ್ವೇ, ಕಾರ್ ಹಿಂದ್ಗಡೆನೆ ಓಡೋಗ್ತಾ ಇದಾರೆ. ನಮ್ ಹೀರೋ ಹಿಂದ್ಗಡೆ ಬರ್ತಾರೋ ಪೊಲೀಸ್ ಆಫೀಸರ್ಗೆ ಇವ್ನೆಲ್ಲಿ ತರ ಹರಿಬರಿಯಾಗಿ ಓಡೋಗ್ತಾ ಇದ್ದಾನ ಒಂದು ಗೊತ್ತಿಲ್ವೇ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಒಂಥರ ಕನ್ಫ್ಯೂಸ್ ಆಗೋಯ್ತು. ಇವಾಗ ಕಾರ್ ಎಲ್ಲೋಗಿ ನಿಂತಿದೆ ಅಂತಂದ್ರೆ ನಮ್ ಪೊಲೀಸ್ ಆಫೀಸರ್ ಟ್ಯಾಟ್ ಹಾಕೊಂಡಿರೋನ ಟ್ರ್ಯಾಕ್ ಮಾಡ್ಕೊಂಡ್ ಬಂದ್ರಲ್ಲ ಒಂದು ಹೋಟೆಲ್ ಹತ್ರ, ಕರೆಕ್ಟ್ ಆಗಿ ಅದೇ ಹೋಟೆಲ್ ಹತ್ರನೇ ಬಂದು ನಿಂತಿರೋದು. ಇನ್ನೊಂದೇನಂದ್ರೆ ನಮ್ ಪೊಲೀಸ್ ಆಫೀಸರ್ ಟ್ಯಾಟ್ ಹಾಕೊಂಡಿರೋನ ಹುಡುಕ್ತಾ ಇದಾರೆ ಅನ್ನೋ ವಿಷಯ ನಮ್ಮ ಹೀರೋಗೆ ಇನ್ನೂ ಗೊತ್ತಿಲ್ಲ. ಪ್ಲಸ್ ಆ ಕಾರ್ ನಂಬರ್ ಕೂಡ ನೋಟ್ ಮಾಡ್ಕೊಂಡಿರ್ತಾರಲ್ವಾ ನಮ್ ಪೊಲೀಸ್ ಆಫೀಸರ್, ಅದ್ರ ಬಗ್ಗೆ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಹೋಟೆಲ್ ಹತ್ರ ಕಾರ್ ನಿಂತಿದೆ. ಪ್ಲಸ್ ಅಲ್ಲೇ ಪಕ್ಕದಲ್ಲಿ ಏನೋ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆಯೇನೋ, ಅಲ್ಲಿ ಫುಲ್ ಆಗಿ ಕೆಮ್ಮಣ್ಣು ತರ ಮಣ್ಣೆಲ್ಲ ಆಗಿದೆ, ನೀರೆಲ್ಲ ಬೇರೆ
ಆಗಿರುತ್ತೆ. ಇದರ ಫುಡ್ ಸ್ಟೆಪ್ ಅಂದ್ರೆ ಇಲ್ಲಿಂದ ತುಳ್ಕೊಂಡಿರೋ ಮಣ್ಣು ಸ್ಟೆಪ್ ಹಾಸ್ಪಿಟಲ್ ಅಲ್ಲಿ ಅವ್ರ ಫ್ರೆಂಡ್ ಸತ್ತಿದ್ದಲ್ಲ ಅಲ್ಲಿದ್ದು. ಸೊ ಅವನೇ ಏನೋ ಕೆಲಸ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಂಡಿರೋನು ಇವಾಗ ಈ ಹೋಟೆಲ್ ಅಲ್ಲಿ ತಾನೇ ಸ್ಟೇ ಮಾಡಿರ್ತಾನೆ ಅಂತ ಹೋಟೆಲ್ ಒಳಗಡೆ ಕೂಡ ಹೋಗ್ತಾರೆ. ಅದೊಂದು ಸೆಲ್ಫ್ ಸರ್ವಿಸ್ ಹೋಟೆಲ್ ಅಂದ್ರೆ ಅಲ್ಲೊಂದು ಆನ್ಲೈನ್ ಮಿಷನ್ ಇಟ್ಟಿರ್ತಾರೆ. ಹೋಗಿ ಅಮೌಂಟ್ ಪೇ ಮಾಡ್ಬಿಟ್ಟು ರೂಮ್ ನ ಬುಕ್ ಮಾಡ್ಕೊಂಡು ಅವ್ರ ಪಾಡ್ಗೆ ಅವರು ಮೇಲೆ ಹೋಗ್ಬೋದು. ಅವಾಗ ಹಂಗೆ ಅದನ್ನ ನೋಡ್ಕೊಂಡು ಲಿಫ್ಟ್ ಕಡೆ ತಿರುಗಿ ನೋಡಿದ್ರೆ 8ನೇ ಫ್ಲೋರ್ ಗೆ ಹೋಗ್ತಾ ಇರುತ್ತೆ. ಇವಾಗ ನಮ್ ಹೀರೋಗ್ ಮುಂಚೆ ಬಂದಿದ್ದ ಅವನೇ ತಾನೆ, ಹಂಗಾದ್ರೆ ಅವ್ನು 8ನೇ ಫ್ಲೋರ್ ಇರೋ ರೂಮ್ ಅಲ್ಲೇ ಇರ್ತಾನೆ ಅಂತ ಹೇಳಿ ಹತ್ರ ರೂಮ್ ವರ್ಗು ಹುಡ್ಕೊಂಡು ಬಂದ್ಬಿಟ್ಟ. ನಾರ್ಮಲ್ ಆಗಿ ಕರೆದ್ರೆ ಡೌಟ್ ಬರುತ್ತೆ ಅಂತ ಹೇಳಿ ಡೆಲಿವರಿ ಮಾಡಕ್ ಬಂದಿರೋ ಒಂಥರ ಏನೋ ಒಂದು ವಾಯ್ಸ್ ನ ಕೊಟ್ಟಿದ ತಕ್ಷಣ ಅವ್ನ್ ಸುಮ್ನೆ ಒಂದ್ ಸ್ವಲ್ಪ ತೆಗಿತಾನೆ ಅಷ್ಟೇ ಡೋರು. ಆ ಗ್ಯಾಪ್ ಅಲ್ಲಿ ಇವನು ಬಿಸಿ ಬಿಸಿ ಸೂಪ್ ಎತ್ತಿ ಹಂಗೆ ಅವ್ನ ಮಕ್ಕಕ್ಕೆ ಎರಚ್ಬಿಟ್ಟು ದಡಾರ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಅಲ್ಲಿ ಇಬ್ಬರಿಗೂ ಸರಿಯಾದ ಜಗಳ. ಇದ್ರೂನು ನಮ್ ಹೀರೋನ ಕಣ್ ತಪ್ಸಿ ಅಲ್ಲಿಂದ ಓಡ್ ಬಂದ್ಬಿಟ್ಟ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನಂದ್ರೆ ರೂಮ್ ಒಳಗಡೆ ಇಬ್ಬರಿದ್ದಾರೆ, ಇನ್ನೊಬ್ಬ ಇದಾನೆ ಅಂತ ಹೇಳಿ ನಮ್ ಹೀರೋಗೆ ಗೊತ್ತಾಗ್ಲಿಲ್ಲ. ಹೆಂಗೋ ಇವನ್ನ ಓಡಿಸ್ಕೊಂಡು ಹೋಗಿದ್ದಕ್ಕೆ ಅವ್ನು ಸ್ಟ್ರೇಟ್ ಆಗಿ ಟೆರೆಸ್ ಗೆ ಬಂದ್ಬಿಟ್ಟ. ಹೆಂಗೋ ಟೆರೆಸ್ ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟು ಯಾಕೋ ಅವನೇನೋ ಮಾಡ್ದ, ನಿಮ್ಗೆ ಏನಕ್ಕೋ ನನ್ ಫ್ರೆಂಡ್ ನ ಸಾಯಿಸಿದ್ರಿ ಅಂತ ಕೇಳಿದಾಗ ಇಲ್ಲಿ ಇವ್ರೊಂದ್ ದೊಡ್ಡ ಆಟಮ್ ಬಾಂಬೆ ಎತ್ತಾಕ್ತಾನೆ ನೋಡಿ, ನಿನ್ನಿಂದಾನೆ ಕಣೋ, ಇನ್ನೊಂದು ಕೊಲೆಗಾರ ನಾಯಿ, ನಿನ್ನಿಂದಾನೆ ಅವನನ್ನ ಸಾಯಿಸ್ಬೇಕಾಯ್ತು ನಾವು ಅಂತ ಹೇಳ್ತಾ ಇದಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗಿಲ್ಲ. ಒಂಥರ ಮೈಂಡ್ ಬ್ಲಾಕ್ ಆಗೋ ಟೈಮ್ ಅಲ್ಲೇ ಇನ್ನೊಬ್ಬ ಇದ್ದಲ್ವಾ ರೂಮ್ ಅಲ್ಲಿ, ಅವ್ನ್ ಓಡ್ ಬಂದು ನಮ್ ಹೀರೋ ತಲೆಗೆ ಹೊಡೆದು ಅವನ್ನ ಕೆಳಗಡೆ ತಳ್ಳಿ 4-5 ಏಟ್ ಹಾಕ್ಬಿಟ್ಟ. ಇದೇ ಚಾನ್ಸ್ ಅಂತ ಹೇಳಿ ಫಸ್ಟ್ ಓಡಿಸ್ಕೊಂಡ್ ಬಂದವನು ಎಸ್ಕೇಪ್ ಆಗಿ ಕೆಳಗಡೆ ಬಂದ್ಬಿಟ್ಟ. ಮತ್ತೆ ಎರಡನೇದಾಗ ಒಬ್ಬ ಬಂದ ಅಲ್ವಾ, ಅವನ ಹತ್ರ ನಮ್ ಹೀರೋ ಜಗಳ ಮಾಡಿದ್ರಲ್ಲಿ ಅನ್ಕೊಳ್ದವನ್ ಮೇಲಿಂದ ಕೆಳಗಡೆ ಬಿದ್ಬಿಟ್ಟ. ಕೆಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಂತ ಹೇಳಿದ್ವಲ್ಲ, ಅಲ್ಲಿ ನೀಟಾಗಿ ಕಂಬಿಗಳನ್ನ ಇಟ್ಟಿದ್ರೇನೋ ಹೋಗ್ಬಿಟ್ಟು ಕಂಬಿಗೆ ಇಚ್ಕೊಂಡು ಅವ್ನ ಅಲ್ಲೇ ಸ್ಪಾಟ್ ಅಲ್ಲಿ ಸತ್ತೋಗ್ಬಿಟ್ಟ. ಈ ಫಸ್ಟ್ ಹೋಗಿರೋನಾದ್ರೂ ಹಿಡಿಯೋಣ ಅಂತ ಹೇಳಿ ನಮ್ ಹೀರೋ ಕೆಳಗಡೆ ಬರೋ ಟೈಮ್ ಇವ್ನ್ ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದ ಅಲ್ವಾ. ಅಷ್ಟೇ ಅಲ್ಲ, ಯಾರಿಗೋ ಕಾಲ್ ಮಾಡ್ಬಿಟ್ಟು ಇಲ್ಲಿ ನಡಿಬಾರ್ದಲ್ಲ ನಡಿಬಿಡ್ತು, ಬೇಗ ಬೇಗ ಬಂದು ಸ್ಪಾಟ್ ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ ಅಂತ ಗೊತ್ತಿಲ್ಲ. ಇದ್ರು ನಮ್ ಹೀರೋನ ಹಿಡಿಬೇಕು ಅಂತ ಸುಮಾರು ದೂರವರೆಗೂ ಓಡಿಸ್ಕೊಂಡೇ ಬಂದ್ಬಿಟ್ಟ. ಬಟ್ ಅವನು ಸಿಗ್ಲಿಲ್ಲ. ಆದ್ರೆ ಅವ್ನ್ ಕಾರ್ ನ ನೋಡ್ತಾನಲ್ವಾ, ಕಾರ್ ಒಳಗಡೆ ಏನೋ ಒಂದು ವಿಷಯನ ನೋಡ್ಬಿಟ್ಟು ಇದಕ್ಕೂ ಮುಂಚೆ ಇದನ್ನೆಲ್ಲೋ ನೋಡಿದ್ದೀನಲ್ವಾ ಅಂತ ಯೋಚನೆ ಮಾಡ್ತಾನೆ. ಅದೇನು ಅಂತ ಇವಾಗ ಸದ್ಯಕ್ಕೆ ತೋರಿಸಿಲ್ಲ. ಆದ್ರೆ ಇಷ್ಟೊತ್ತು ಆಗಿರೋದನ್ನ ಬಿಡಿ, ಇವಾಗ ನಡೆದಿರೋದು ಇನ್ನೊಂದು ದೊಡ್ಡ ಭಯಂಕರವಾದ ವಿಷಯ ಅಂತ ಹೇಳ್ಬೇಕು. ಅವನು ಮೇಲೆ ಎರಡನೇ ಅವನ್ನ ಮೇಲಿಂದ ಕೆಳಗಡೆ ತಳ್ಬಿಟ್ಟಾರಲ್ಲ, ಮೀನ್ಸ್ ಬೈ ಮಿಸ್ಟೇಕ್ ಬಿದ್ದೋದ. ಅವ್ನ್ ಸತ್ತಿದ್ದನ್ನ ಕೂಡ ನಮ್ ಹೀರೋ ನೋಡಿದ್ನಲ್ವಾ. ಇವಾಗ ಕಾರ್ನ ಎಷ್ಟ್ ಮಾತ್ರ ದೂರ ಓಡಿಸ್ಕೊಂಡು ಹೋಗ್ಬಿಟ್ಟ. ರಿಟರ್ನ್ ಬಂದ್ ನೋಡೋಷ್ಟ್ರಲ್ಲಿ ಸ್ಪಾಟೇ ಕ್ಲಿಯರ್ ಆಗಿದೆ. ಅಲ್ಲಿ ಡೆಡ್ ಬಾಡಿನೂ ಇಲ್ಲ, ಮತ್ತೆ ಅಲ್ಲಿ ಹತ್ರ ಒಂದು ಘಟನೆ ನಡೀತು ಅನ್ನೋದಕ್ಕೆ ಯಾವ್ದೇ ಒಂದು ಥಿಂಗ್ಸ್ ಕೂಡ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಇದ್ರೆ ನೋಡ್ತಾ ಇದ್ರೆ ನಮ್ ಹೀರೋಗೆ ಅರ್ಥ ಆಯ್ತು, ಅಂದ್ರೆ ಇವನ ಬೇಸ್ಮೆಂಟ್ ರೂಮ್ ನ ಕೂಡ ಇಲ್ಲಿ ಯಾರೋ ಬಂದು ಕ್ಲಿಯರ್ ಮಾಡ್ಬಿಟ್ಟು ಹೋಗಿದಾರಲ್ವಾ, ಅವರೇ ಮಾಡಿರೋದು. ಅಂದ್ರೆ ಈ ಗುಂಪಲ್ಲಿ ಒಬ್ರೋ ಇಬ್ರೋ ಇಲ್ಲ, ಇನ್ನು ತುಂಬಾ ಜನ ಇದಾರೆ ಅಂತ ನಮ್ ಹೀರೋಗೆ ಇವಾಗ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಅದೇ ಟೈಮಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಎಲ್ಲಿದ್ಯಾ ಏನು ಅಂತ ಕೇಳಿದಾಗ ಅವ್ನು ಈ ತರ ಹೋಟೆಲ್ ಹೆಸರು ಹೇಳಿದಾಗ ಇದನ್ನ ಬಂದ್ ನೋಡಿ ನಮ್ಮ ಪೊಲೀಸ್ ಆಫೀಸರ್ಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ನಾನ್ ಕೂಡ ಇದೇ ಹೋಟೆಲ್ಗೆ ತಾನೆ ಅವಾಗೆ ಬಂದಿದ್ದು, ಆ ಟ್ಯಾಟಾ ಹಾಕೊಂಡಿರೋ ಮೆಂಟಲ್ ನನ್ ಮಗ ಇಲ್ಲೆಲ್ಲೋ ಇದ್ದ, ಅವನು ನೋಡ್ಕೊಂಡೆ ನಾನು ಈ ಜಾಗಕ್ಕೆ ಬಂದಿದ್ದೆ, ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಒಳಗಡೆ ಹೋಗಿ ಸಿಸಿಟಿವಿ ಫುಟೇಜ್ ಎಲ್ಲ ಕೇಳಿದಾಗ ಇಲ್ಲಿ ತುಂಬಾ ವಿಐಪಿಸ್ ಎಲ್ಲ ಬಂದು ಹೋಗ್ತಾರಂತೆ ಹೋಟೆಲ್ಗೆ. ಅದರಿಂದ ಪ್ರೈವಸಿ ಕಾರಣದಿಂದ ಸಿಸಿಟಿವಿ ಎಲ್ಲ ನಾವ್ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಒಂದು ಕ್ಯಾಮರಾಸ್ ಇಲ್ಲ ಅಂತ ಹೇಳ್ತಾರೆ, ಎಲ್ಲೋ ಒಂದೊಂದ್ ಇರುತ್ತೆ. ಆ ಇರೋ ಕ್ಯಾಮರಾಸ್ ಅಲ್ಲಿ ಚೆಕ್ ಮಾಡಿದ್ರೆ ಕೂಡ ಆ ಯಾವನ್ ಬಂದವನು ಅಂತ ಅವ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸರಿ, ಅವ್ರು 8ನೇ ಫ್ಲೋರ್ ಅಲ್ಲಿ ಇಂತ ಒಂದು ರೂಮ್ ನಂಬರ್ ಅಲ್ಲಿ ಇದ್ರು, ಅಲ್ಲಿಗೋದ್ರೆ ನಮ್ಗೆ ಈ ಡೀಟೇಲ್ ಸಿಗುತ್ತೆ ಅಂತ ಕೇಳಿದಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ರೂಮ್ ಇವಾಗವರೆಗೂ ಖಾಲಿಯಾಗಿ ಇದೆ ಸರ್, ಯಾರು ಬುಕ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದಾರೆ. ನಮ್ ಹೀರೋಗ ತಲೆ ಎಲ್ಲ ಸುಡ್ತಾ ಇದೆ, ಏನ್ ಹೇಳ್ತಾ ಇದೀರಾ, ನನಗೂ ಅವನಿಗೂ ಆ ರೂಮ್ ಅಲ್ಲೇ ಜಗಳ ಆಗಿದ್ದು, ಅಲ್ಲಿಂದನೇ ತಪ್ಪಿಸ್ಕೊಂಡು ಟೆರೆಸ್ಗೆ ಹೋಗಿದ್ದು, ಇನ್ನೊಬ್ಬ ಬಂದ ನನ್ನ ಹೊಡೆದಂತ ಎಲ್ಲ ಹೇಳ್ತಾ ಇದ್ದಾನೆ. ಬಟ್ ಇಲ್ಲಿ ಯಾವ್ದು ನಿಜ ಯಾವ್ದು ನಂಬೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಯಾವ್ದಕ್ಕೂ ಪ್ರೂಫ್ ಇಲ್ಲ. ಅಷ್ಟು ನೀಟಾಗಿ ಕ್ಲಿಯರ್ ಮಾಡ್ಬಿಟ್ಟು ಹೋಗಿದ್ದಾರೆ. ಒಂದು ಹೊಸ ರೂಮ್ ಹೆಂಗಿರ್ಬೇಕೋ ಅದೇ ತರನೇ ಇರುತ್ತೆ ಅದು. ನಮ್ ಹೀರೋ ಅಷ್ಟು ಡೀಟೇಲ್ಡ್ ಆಗಿ ಹೇಳ್ತಾ ಇದಾರೆ, ನನ್ ಸೂಪ್ ಎಲ್ಲ ಎತ್ತಿ ಅವ್ನ ಮುಖಕ್ಕೆ ಚಲ್ದೆ ಅವಾಗ ಗೋಡೆ ಮೇಲೆಲ್ಲ ಆಗಿತ್ತು ಅಂತ. ಅಟ್ಲೀಸ್ಟ್ ಆ ಎಣ್ಣೆ ಮಾರ್ಕ್ ಆದ್ರೂ ಇರ್ಬೇಕಲ್ಲ, ಅದು ಇಲ್ದೆ ಕ್ಲಿಯರ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಇಷ್ಟು ಕಡಿಮೆ ಟೈಮ್ ಅಲ್ಲಿ ಅಷ್ಟು ಕ್ಲಿಯರ್ ಮಾಡ್ಬಿಟ್ಟು ಹೋಗಕ್ಕಾಗುತ್ತೆ, ಒಂದು ಅರ್ಥ ಆಗ್ತಾ ಇಲ್ಲ ನಮ್ ಹೀರೋಗೆ ಪಾಪ. ಆದ್ರೆ ಲಾಸ್ಟ್ ಅಂಡ್ ಫೈನಲ್ ಕಾರ್ ನಂಬರ್ ನ ಹೇಳ್ತಾನ, ಅವ್ನು ಈ ತರ ಒಂದು ಕಾರಲ್ಲೇ ಹೋಗಿದ್ದು ಅಂತ. ಈ ಕಾರ್ ನಂಬರ್ ನ ಕೇಳಿಸ್ಕೊಂಡ ಪೊಲೀಸ್ ಆಫೀಸರ್ಗೆ ಶಾಕ್ ಆಯ್ತು. ನನ್ ತಲೆ ಮೇಲೆ ಹೊಡೆದವನ್ ಕೂಡ ಇದೇ ಕಾರಲ್ಲೇ ಕಣ ಎಸ್ಕೇಪ್ ಆಗಿದ್ದು, ಅವನು ನೋಡ್ಕೊಂಡು ನಾನು ಇದೇ ಹೋಟೆಲ್ಗೆ ಬಂದೆ. ಇವಾಗ ನೀನ್ ಹೇಳ್ತಾ ಇರೋದನ್ನ ಲೈಟ್ ಆಗಿ ನಂಬಿಕೆ ಬರ್ತಾ ಇದೆ, ನಂಬೋದು ಅಂತ ಸ್ವಲ್ಪ ನಂಬ್ತಾರೆ. ಅದರಿಂದ ಮತ್ತೆ ಸ್ಟ್ರೇಟ್ ಆಗಿ ಇದಕ್ಕೂ ಮುಂಚೆ ಹೋಗಿ ರೂಮ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಬಂದ್ರಲ್ವಾ, ಅವ್ರಿಗೇನು ಎವಿಡೆನ್ಸ್ ಸಿಗ್ಲಿಲ್ಲ. ಇನ್ನೊಂದ್ಸತಿ ಚೆಕ್ ಮಾಡೋಣ ಅಂತ ಮಾಡಿದಾಗ ಎಂಟ್ರೆನ್ಸ್ ಅಲ್ಲೇ ಮ್ಯಾಟ್ ಹಾಕಿರ್ತಾರಲ್ಲ, ಮ್ಯಾಟ್ ಎತ್ತಿ ನೋಡಿದ್ರೆ ಕೆಳಗಡೆ ಸ್ವಲ್ಪ ತೇವ ಇದೆ, ಸೂಪ್ ಚೆಲ್ಲಿರೋ ತರ ಕೆಲವೊಂದು ಐಡೆಂಟಿಟಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಮೇಲ್ಮೇಲೆ ಕ್ಲೀನ್ ಮಾಡ್ಬಿಟ್ಟು ಹೋದ್ರಲ್ವಾ, ಸೊ ಮ್ಯಾಟ್ ಕೆಳಗಡೆ ಅವ್ರು ನೋಡಿಲ್ಲ, ಅದನ್ನ ಇವರು ಗಮನಿಸ್ಬಿಟ್ರು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬರಕೇಳಿ ಚೆಕ್ ಎಲ್ಲ ಕೂಡ ಮಾಡಿಸ್ತಾರೆ. ಬಟ್ ದೊಡ್ಡದಾಗಿ ಏನು ಸಿಗ್ಲಿಲ್ಲ, ಮುಖ್ಯವಾಗಿ ಯಾರ ಫಿಂಗರ್ ಪ್ರಿಂಟ್ಸ್ ಸಿಗ್ಲಿಲ್ಲ. ಸಾಲದಕ್ಕೆ ಕೆಳಗಡೆ ನಮ್ ಹೀರೋ ಹೇಳ್ದ ಮೇಲಿಂದ ಒಬ್ಬ ಕೆಳಗಡೆ ಬಿದ್ದು ಸತ್ತೋದ, ಕಂಬಿಗೆ ಬ್ಲಡ್ ಎಲ್ಲ ಆಗಿತ್ತು, ಮೀನ್ಸ್ ಅವ್ನ ಕಂಬಿಲ್ ಚುಚ್ಕೊಂಡು ಸತ್ತೋದ ಅಂತ. ಅದಕ್ಕಾಗಿರೋ ಐಡೆಂಟಿಟಿನೇ ಇಲ್ಲ ಅಲ್ಲಿ. ನಮ್ ಹೀರೋಗೆ ಬ್ರೈನ್ ಸರ್ಜರಿ ಆಗಿರೋದ್ರಿಂದ ಆಗಿರೋ ತರ ಅವ್ನು ಹೂಸ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರೂ ಅವನನ್ನೇ ಗುರಾಯಿಸ್ಬಿಟ್ಟು ನಮ್ ಟೈಮ್ ವೇಸ್ಟ್ ಮಾಡದಲ್ವಾ ನೀನೊತ್ತು ಗುರಾಯಿಸ್ಬಿಟ್ಟು ಹೋಗ್ತಾರೆ. ಇನ್ನೇನ್ ಮಾಡ್ತಾರೆ ಪಾಪ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಸತ್ತಿರೋ ನಮ್ ಹೀರೋ ಅವ್ರ ಫ್ರೆಂಡ್ ನ ಟೆಸ್ಟ್ ಮಾಡಿದ್ರಲ್ಲಿ ಅವ್ನ ಮೈ ಒಳಗಡೆ ವಿಷ ಏನು ಹೋಗಿಲ್ಲ, ಅದು ನಾರ್ಮಲ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಿದ್ದಾರೆ. ಅದರಿಂದ ಇಲ್ಲಿ ಪೊಲೀಸ್ ಆಫೀಸರ್ ಕೂಡ ಅದನ್ನೇ ಹೇಳ್ತಾ ಇದಾರೆ, ನೀನೇ ಏನೋ ಹೂಸ್ಕೊಳ್ತಾ ಇದೆಯಾ ಕಣೋ, ಯಾರೋ ಅವನನ್ನ ಸಾಯಿಸಿಲ್ಲ, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿರತ್ತೆ ಅಂದಾಗ, ಇಲ್ಲ ಸರ್ ಕೆಲವೊಂದು ವಿಷ ಮೈಯಲ್ಲಿ ಇದ್ರೆ ಕೂಡ ನಮ್ಗೆ ಗೊತ್ತಾಗಲ್ಲ ಸರ್, ನಾರ್ಮಲ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೇನೆ ಗೊತ್ತಾಗೋದು, ಒಂದ್ಸತಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಮ್ಗೆಲ್ಲ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳಿದಾಗ, ಅದಕ್ಕೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿರೋ
ನಮ್ ಹೀರೋ ಅವರ ಫ್ರೆಂಡ್ ಅವರ ತಾಯಿ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರ ಪಕ್ಕದಲ್ಲೇ ಆ ಪ್ರೆಸಿಡೆಂಟ್ ಕಡೆ ಒಂದು ಡಾಕ್ಟರ್ ಇರ್ತಾರಲ್ವಾ, ಇವರೇ ಹೆಡ್ ಅಂಟರ್ ನ ಸಜೆಸ್ಟ್ ಮಾಡಿದ್ದು ನಮ್ ಹೀರೋಗೆ ಆಪರೇಷನ್ ಮಾಡೋದಕ್ಕೆ. ಆ ಡಾಕ್ಟರ್ ಅಲ್ಲೇ ಇದಾರೆ. ಅವ್ರು ಹೇಳ್ತಾರೆ, ಇಷ್ಟು ವರ್ಷ ಕೋಮನಲ್ಲಿದ್ದು ಪಾಪ ತುಂಬಾ ನೋವು ಪಟ್ಟ, ಅಟ್ಲೀಸ್ಟ್ ಸತ್ ಮೇಲಾದ್ರೂ ನೆಮ್ಮದಿಯಾಗಿರ್ಲಿ, ಸುಮ್ನೆ ಏನಕ್ಕೆ ಮೈಯೆಲ್ಲ ಕುಯ್ಕೊಂಡು ಅಂತ ಹೇಳಿ ಅವ್ರ ಅಮ್ಮ ಹತ್ರ ಹೇಳ್ಬಿಟ್ಟಿದ್ದಾರೆ. ಅದರಿಂದ ಅವ್ರ ಅಮ್ಮ ಇವಾಗ ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಅಂತ ಹಠ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಈ ಡಾಕ್ಟರ್ದು ಏನೋ ಒಂದು ಕೈವಾಡ ಇದೋ ತರನೇ ಇದೆ, ಅದರಿಂದನೇ ಅವ್ರ ಹತ್ರ ಹೇಳ್ತಾ ಇರೋದು. ಬಟ್ ಇವಾಗ ನಮ್ ಹೀರೋ ಸೂಸೈಡ್ ಮಾಡ್ಕೊಳ್ಳೋ ಒಂದು ನೆನಪನ್ನ ಬಿಟ್ಬಿಟ್ಟ. ಯಾಕಂದ್ರೆ ಹೊಸ ಡಾಕ್ಟರ್ ಕಿಲ್ಲರ್ ಅಲ್ಲ, ನಾನೇ ಕಿಲ್ಲರ್ ಅಂತ ಹೇಳಿ ಅವ್ನು ಸಾಯ್ಬೇಕು ಅಂತ ಅನ್ಕೊಂಡ. ಅದಕ್ಕೆ ಕಾರಣ ಆ ವಿಷಯ ಗುಬ್ಬನ್ಗೆ ಗೊತ್ತಿರೋದು, ಇನ್ ಯಾರಿಗೋ ಗೊತ್ತಿಲ್ಲ ಅಂತ. ಬಟ್ ಇನ್ನು ಯಾರಿಗೋ ಗೊತ್ತಿದೆ ಅಲ್ವಾ. ಪ್ಲಸ್ ಸ್ವಂತ ಫ್ರೆಂಡ್ ನ, ನಮ್ ಹೀರೋ ಅವ್ರ ಫ್ರೆಂಡ್ ಅನ್ನೇ ಯಾರೋ ಒಂದು ಗುಂಪು ಬಂದು ಸಾಯಿಸ್ಬಿಟ್ಟು ಹೋಗಿದೆ ಅಂದ್ರೆ ಇನ್ ಅವ್ರನ್ನ ಕಂಡಿಡಿಯೋದ್ ಬೇಡವಾ. ಅದರಿಂದ ಸೂಸೈಡ್ ಮಾಡ್ಕೊಳ್ಳೋ ಒಂದ್ ನೆನಪನ್ನ ಬಿಟ್ಬಿಟ್ಟ. ಇದನ್ನ ಥಿಂಕ್ ಮಾಡ್ಕೊಂಡು ತುಂಬಾ ಬೇಜಾರಾಗಿ ಬೆಂಚ್ ಮೇಲೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ನಮ್ ಪೊಲೀಸ್ ಆಫೀಸರ್ ಬರ್ತಾರೆ. ಹೌದು, ನಿಮ್ ಫ್ರೆಂಡ್ ಸಾಯೋದಕ್ಕೂ ಮುಂಚೆ ನೀನ್ ಏನಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೆ? ಇನ್ನು ಹೇಳ್ಬೇಕಂದ್ರೆ ಅದು ವಿಸಿಟಿಂಗ್ ಅವರ್ಸು ಅಲ್ಲ, ಹಂಗಿರ್ಬೇಕಾದ್ರೆ ಏನಕ್ ಬಂದೆ ಅಂದಾಗ, ಸರ್ ಅವನೇ ಸರ್ ಮೆಸೇಜ್ ಮಾಡಿ ನನ್ನ ಬರಕ್ ಹೇಳಿದ್ದ ಅಂದಾಗ, ಸರಿ ಆಯ್ತು ಏನ್ ಮಾತಾಡ್ಕೊಂಡ್ರೆ ಅಂತದ್ದು ಅಂದಾಗ ಬಕ್ಕಂತಿರತ್ತೆ ಇವ್ನ್ಗೆ. ಇವನೇನ್ ಹೇಳಕ್ ಆಗತ್ತಾ, ನಾನೇ ಆ ಕಿಲ್ಲರು, ನನ್ನ ಸರೆಂಡರ್ ಆಗಕ್ ಹೇಳ್ದ ಅಂತ. ಏನಿಲ್ಲ ಸರ್, ಅವನು ಕೆಲ್ಸನ ರಿಸೈನ್ ಮಾಡ್ಬಿಟ್ಟು ಅವ್ರ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ದ. ಅಷ್ಟೇ ಅಲ್ಲದೆ ಬೈವಾಗ ಒಂದ್ ವಿಷಯನ ಹೇಳ್ದ, ಯಾರೋ ಅವನನ್ನ ಬ್ಲಾಕ್ ಮೇಲ್ ಮಾಡ್ತಿದಾರಂತೆ ಅಂದಾಗ ಇವ್ರಿಗೆ ಶಾಕ್ ಆಗುತ್ತೆ. ಏನು ಬ್ಲಾಕ್ ಮೇಲ್ ಮಾಡ್ತಿದಾರ? ಹೌದೌದು ಇರ್ಬೋದು, ಅದಕ್ಕೆ ಅವ್ನ ನನ್ನ ಹತ್ರ ಸುಳ್ಳು ಕೂಡ ಹೇಳ್ದ. ಆಕ್ಚುಲಿ ಅವನ ಹತ್ರ ಮಾತಾಡಿದಾಗ ಅವನನ್ನ ಅಟ್ಯಾಕ್ ಮಾಡಿರೋ ಜಾಗದ ಬಗ್ಗೆ ಎಲ್ಲ ನನ್ಗೆ ಹೇಳ್ದಪ್ಪ. ನಾನು ಜೈಲಲ್ಲಿ ಹೋಗೆಲ್ಲ ಚೆಕ್ ಮಾಡಿದೆ, ಅಲ್ಲಿ ಒಂದ್ ಬ್ಲಡ್ ಸ್ಟೇನ್ಸ್ ಎಲ್ಲ ಕೂಡ ಸಿಕ್ತು. ಅದ್ರಲ್ಲಿ ನಿನ್ ಫಸ್ಟ್ ಫ್ರೆಂಡ್ ಬ್ಲಡ್ ಎಲ್ಲ ಕೂಡ ಇತ್ತಪ್ಪ ಅಲ್ಲಿ. ಅದಾದ್ಮೇಲೆ ನಾನ್ ಹೋಗ್ಬಿಟ್ಟು ಅವನ್ನ ಮತ್ತೆ ಕೇಳಿದೆ, ಯಾರೋ ಏನೋ ಅಂತ ಹೇಳಿದ್ರೆ ನನ್ನ ಹಿಂದ್ಗಡೆಯಿಂದಾನೆ ಅಟ್ಯಾಕ್ ಮಾಡಿದ್ದು ಸರ್, ನಾನು ಅವ್ನ ಮುಖ ನೋಡಿಲ್ಲ ಅಂತ ಹೇಳ್ದ. ಬಟ್ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಅವನನ್ನ ಮುಂದ್ಗಡೆಯಿಂದಾನೆ ಚುಚ್ಚಿರೋದು, ಅವ್ನ ಮುಖ ನೋಡಿದಾನೆ. ಅವಾಗೂ ನನ್ನ ಹತ್ರ ನಿಜ ಹೇಳಿಲ್ಲ ಅಂತಂದ್ರೆ ಯಾರೋ ಅವನನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ. ನೀನ್ ಹೇಳೋದು ಕರೆಕ್ಟೇ, ಕಂಡಿಡಿತೀನಿ ಅವ್ನ್ ಯಾವನ ಹತ್ರ ಕಂಡಿಡಿತೀನಿ ಅನ್ಬಿಟ್ಟು ನಾವು ಪೊಲೀಸ್ ಆಫೀಸರ್ ಅಲ್ಲಿಂದ ಹೋಗ್ಬೇಕಾದ್ರೂ ಅಷ್ಟೇ ಯಾವ್ದೋ ಅವರ ಬ್ರೈನ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ ಹೀರೋ ಮೇಲೆ ಒಂದು ಸಣ್ಣ ಡೌಟ್ ಇದ್ದೇ ಇದೆ. ಆಲ್ರೆಡಿ ಒಂದ್ 2 ಸತಿ ಇವ್ರ ಮೇಲೆ ಡೌಟ್ ಪಟ್ಟಿದ್ರಲ್ವಾ, ಸೊ ಲೈಟ್ ಆಗಿ ನಮ್ ಹೀರೋ ಮೇಲೆ ಡೌಟ್ ಇದೆ. ಆದ್ರೆ ನಮ್ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಅವನ ಫ್ಯೂನರಲ್ ಹಾಲ್ ಅಲ್ಲಿ ಕೂತ್ಕೊಂಡು ನನ್ನ ಅವ್ನ ಎಷ್ಟು ಫ್ರೆಂಡ್ ಆಗಿ ನಂಬಿರ್ತಾನ, ಹಂಗಿದ್ರೆ ನಾನೇ ಅವನನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿದ್ರೆ ಕೂಡ ನನ್ನನ್ನ ಕಾಪಾಡೋದಕ್ಕೋಸ್ಕರ ನನ್ ಬಗ್ಗೆ ಯಾರ ಹತ್ರ ನಿಜಾನೇ ಹೇಳಿಲ್ವೇ ಅಂತ ಪಾಪ ತುಂಬಾ ಫೀಲ್ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ ಆ ಜಾಗಕ್ಕೆ ನಮ್ ಹೀರೋಯಿನ್ ಬರ್ತಾಳೆ. ಹೀರೋಯಿನ್ ಮಾತ್ರ ಅಲ್ಲ, ನಮ್ ಹೀರೋ ಯಾರ್ಯಾರನ್ನ ಸಾಯಿಸ್ದ, ಒಂದು ಸೈಕೋ ಕಿಲ್ಲರ್ ಆಗಿರ್ಬೇಕಾದ್ರೆ ಯಾರ್ಯಾರನ್ನ ಸಾಯಿಸ್ದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇರ್ತಾರೆ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಇವ್ರನ್ನೆಲ್ಲ ನೋಡಿದ್ರೆ ನನ್ನಿಂದನೇ ಅವ್ರ ಫ್ಯಾಮಿಲಿ ಹತ್ರ ಆಗೋಯ್ತು ಅನ್ನೋ ಒಂದು ಬೇಜಾರಲ್ಲೇ ಸತ್ಗಿತ್ ಹೋಗ್ಬಿಡ್ತೀರೇನೋ ಅಂತ ಹೇಳಿ ಅವ್ನ್ ಟೆನ್ಷನ್ ಆಗಿ ಅಲ್ಲಿಂದ ಎದ್ದೊಟ್ಟೋದ. ಆಮೇಲೆ ಇವರೆಲ್ಲ ಕೂಡ ಒಳಗಡೆ ಬರ್ತಾರೆ. ಆದ್ರೆ ನಮ್ ಹೀರೋ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಎಲ್ಲಿ ಹೋಗ್ತಾ ಇದೆಯಾ, ಇನ್ನೂ ಊಟ ಕೂಡ ಮಾಡಿಲ್ಲ, ಫಸ್ಟ್ ಕೂತ್ಕೊಂಡು ಊಟ ಮಾಡು ಅಂತ ಬಲವಂತವಾಗಿ ನಮ್ ಹೀರೋನ ಕೂರಿಸಿದಾಗ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ನೀನ್ ಅವಳೆ ನನ್ಗೆ ಊಟ ಕೊಡೋದಕ್ಕೆ, ನಿನ್ ಕೆಲ್ಸ ನೀನ್ ನೋಡು, ಸುಮ್ನೆ ನಾನು ಹಿಂದ್ಗಡೆನೆ ನಗೆನೆ ಅಂತ ತಿರ್ಗ್ಬೇಡ ಅಂತ ಬೈದ್ಬಿಟ್ಟು ಊಟನಲ್ಲಿ ತಟ್ಬಿಟ್ಟು ಅಲ್ಲಿಂದ ಹೊರಗಡೆ ಹೊರಟೋದ. ಅದೇ ಟೈಮ್ಗೆ ನಮ್ ಪೊಲೀಸ್ ಆಫೀಸ್ ಒಳಗಡೆ ಎಂಟ್ರಿ ಆಗ್ತಾರೆ. ಹೊರಗಡೆ ಹೋಗಿರೋ ನಮ್ ಹೀರೋಗೆ ತಲೆಯಲ್ಲಿ ಒಂದೇ ಬಿಸಿ, ಒಂಥರ ಏನೇನೋ ಯೋಚನೆಗಳು. ಅವನ್ಗೆ ಭಯ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನ್ ಕಿಲ್ಲರ್ ಆಗಿರ್ಬೇಕಾದ್ರೆ ಅವ್ನ್ ಏನೆಲ್ಲ ಯೋಚನೆ ಮಾಡ್ದ ಅನ್ನೋದು ಇವಾಗ ಅವ್ನಿಗೆಲ್ಲ ಸ್ವಲ್ಪ ನೆನಪು ಬರ್ತಾ ಇದೆ ಅಲ್ವಾ. ಆತರ ಒಂದ್ ವಿಷಯ ಕೂಡ ನೆನಪು ಬರುತ್ತೆ. ಏನಂದ್ರೆ ಒಂದು ಪಾರ್ಟ್ ಅಲ್ಲಿ ನೋಡಿರ್ತೀವಿ, ನಮ್ ಹೀರೋಯಿನ್ ಜೊತೆ ನಮ್ ಹೀರೋ ಕೂಡ ಬಾಕ್ಸಿಂಗ್ ಎಲ್ಲ ಮಾಡಿರ್ತಾನೆ. ಅವ್ರ ಅಜ್ಜಿ ಬಗ್ಗೆ ಎಲ್ಲ ಒಳ್ಳೆ ಮಾತೆಲ್ಲ ಹೇಳಿರ್ತಾನಲ್ವಾ ಅವನು. ಅವಾಗ ನಮ್ ಹೀರೋಯಿನ್ ಸರಿಯಾಗಿ ಹೊಡೆದು ಕೆಳಗಡೆ ಬಿಸಾಕ್ ಬಿಟ್ಟಿರ್ತಾನಲ್ಲ, ಅವಾಗ ಅವನು ನಮ್ ಹೀರೋಯಿನ್ ನೋಡಿ ಒಂದ್ ವಿಚಾರನ ಯೋಚನೆ ಮಾಡ್ತಾನೆ. ಇವಳಿಗೆ ಸ್ವಂತ ಬಂತ ಅಂತ ಹೇಳ್ಕೊಳಕ್ಕೆ ದೊಡ್ಡದಾಗಿ ಯಾರು ಇಲ್ಲ, ಅಮ್ಮಮ್ಮ ಅಂದ್ರೆ ಇರೋದ ಆ ಮುದ್ಕಿನ ಎಷ್ಟು ದಿನ ಬದುಕ್ ಬಿಡ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವಳಿಗೆ ಹೆಚ್ಚಾಗಿ ಫ್ರೆಂಡ್ಸ್ ಕೂಡ ಯಾರು ಇಲ್ಲ. ಇಂಥವಳು ನನ್ ಕರೆಕ್ಟ್ ಜೋಡಿ ಆಗ್ತಾಳೆ. ನಾನೇನಾದ್ರೂ ಅವಳನ್ನ ಮದುವೆ ಮಾಡ್ಕೊಂಡು ನನ್ ಮುಖಾಂತರ ಅವಳಿಗೊಂದು ಮಗು ಹುಟ್ಟುತ್ತೋ ಅಂತ ಇಟ್ಕೋ, ನನ್ ವಂಶ ಉದ್ಧಾರ ಆದಂಗೆ ಅನ್ನೋ ತರ ಯೋಚನೆ ಮಾಡಿರ್ತಾನೆ. ಸಾಲದ್ದಕ್ಕೆ ಆ ಚರ್ಚ್ ಅಲ್ಲಿ ಪೊಲೀಸ್ ಆಫೀಸರ್ ಅವರ ಅಣ್ಣನ ಫಾದರ್ನ ಅಟ್ಯಾಕ್ ಮಾಡೋ ಕೂಡ ನಮ್ ಹೀರೋಯಿನ್ ಅಲ್ಲಿ ಬಂದಿರ್ತಾಳಲ್ಲ, ಕೈಯಲ್ಲಿ ಕೂಡ ಕುಯ್ದು ಬಿಟ್ಟಿರ್ತಾಳಲ್ಲ ನಮ್ ಹೀರೋಗೆ. ಆ ಮಾರ್ಕ್ ಇವಾಗವರೆಗೂ ನಮ್ ಹೀರೋ ಕೈಯಲ್ಲೇ ಇದೆ, ಬಟ್ ಅವ್ನ ಅದನ್ನ ತೋರ್ಸ್ಕೊಂಡಿಲ್ಲ. ಅವಾಗ ಅನ್ಕೊಂಡಿದ್ರೆ ಕೂಡ ನಮ್ ಹೀರೋಯಿನ್ ಸಾಯಿಸ್ಬಿಡ್ತಾ ಇದ್ದ, ಬಟ್ ಸಾಯಿಸಿಲ್ಲ. ಅವಾಗ ಅವ್ನ ಮೈಂಡ್ ಅಲ್ಲಿ ಓಡ್ತಾ ಇದ್ದಿದ್ ಈ ತರ. ಅವಾಗ ಅವ್ನ್ ಸೈಕೋ ಆಗಿದ್ದ, ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದಾನಲ್ವಾ. ಯಾಕಂದ್ರೆ ನಮ್ಮ ಹೊಸ ಡಾಕ್ಟರ್ದು ಬ್ರೈನ್ ಅವನ ಕೈಯಲ್ಲಿ ಈ ತರ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋ ತರನು ಮಾಡ್ತಾ ಇದೆ ಅಲ್ವಾ. ಅದರಿಂದ ಹೀರೋಯಿನ್ ಹತ್ರ ಬಂದ್ರೆ ಇವ್ನಿಗೊಂಥರ ಫೀಲ್ ಆಗ್ತಾ ಇದೆ, ಒಂಥರ ಬೇಜಾರಾಗ್ತಿದೆ, ನನ್ನಿಂದ ಇವ್ ಲೈಫ್ ಹಾಲ್ ಆಗ್ಬಿಡ್ತಾ ಇತ್ತಲ್ವಾ ಅಂತ ಯೋಚನೆ ಮಾಡ್ತಿದ್ದಾನೆ. ಈಗ ಅಲ್ಲಿ ಬಂದಿರೋ ಗೆಸ್ಟ್ ಗಳ ಹತ್ರ ಅಲ್ಲ, ಫ್ಯೂನರಲ್ ಅಟೆಂಡ್ ಮಾಡಕ್ಕೆ ಬಂದಿದಾರಲ್ವಾ, ಅವ್ರ ಹತ್ರ ಎಲ್ಲ ಹೋಗಿ ರಿಪೋರ್ಟರ್ ಹುಡುಗಿ ಒಂದ್ ವಿಷಯನ ಕೇಳ್ತಾಳೆ. ಹೊಸ ಡಾಕ್ಟರ್ ಸೈಕೋ ಕಿಲ್ಲರ್ ಆಗಿ ನಿಮ್ಮ ಫ್ಯಾಮಿಲಿಗಳಲ್ಲಿ ಒಬ್ಬೊಬ್ಬರನ್ನ ಸಾಯಿಸಿದಾನಲ್ವಾ, ಅದರಿಂದ ನೀವು ತುಂಬಾನೇ ನೋವುಗೊಳಗಾಗಿದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಅದ್ರ ಮೇಲೆ ಒಂದು ಟಿವಿ ಶೋ ಮಾಡೋಣ ಅಂತ ಅನ್ಕೊಂಡಿದೀನಿ, ದಯವಿಟ್ಟು ನೀವು ಸ್ವಲ್ಪ ಇಂಟರ್ವ್ಯೂ ಕೊಡ್ತೀರಾ ಅಂದಾಗ ಎಲ್ಲರಿಗೂ ನಮ್ ರಿಪೋರ್ಟರ್ ಹುಡುಗಿ ಮಾತಾಡ್ತಿದ್ರೇನೆ ಕೋಪ ಬರುತ್ತೆ. ಯಾಕಂದ್ರೆ ಇವಳು ಹೊಸ ಡಾಕ್ಟರ್ ಜೊತೆ ಇದ್ದು ಒಂದ್ ಮಗುನ ಎತ್ತಿದಾಳೆ ಅಂತ, ಸೈಕೋ ಜೊತೆ ಇದ್ದಿದ್ದಾಳೆ ಅಂತಂದ್ಮೇಲೆನೆ ಎಲ್ಲರಿಗೂ ಆಬ್ವಿಯಸ್ಲಿ ಒಂದು ಕೋಪ ಬರುತ್ತಲ್ಲ ಇವಳ ಮೇಲೆ. ನೀನ್ ಹೇಳೋದನ್ನ ನಾವ್ಯಾಕೆ ಕೇಳ್ಬೇಕು, ಅದೆಲ್ಲ ನಮ್ ಕೈಲಿ ಆಗಲ್ಲ ಅಂತ ತುಂಬಾ ಮೋಸವಾಗಿ ಅವಳನ್ನ ಮಾತಾಡ್ಬಿಟ್ಟು ಆ ರಿಪೋರ್ಟರ್ ಹುಡುಗಿನ ಅಲ್ಲಿಂದ ಎದ್ದೋಗು ಅಂತ ಹೇಳ್ತಾರೆ. ಆಮೇಲೆ ಇವ್ರು ಮಾತಾಡ್ಕೊಳ್ಳೋದು ಏನಂದ್ರೆ, ಹಂಗೋ ಹಿಂಗೋ ಆ ಹೊಸ ಡಾಕ್ಟರ್ಗೆ ಇವಳು ಗರ್ಲ್ ಫ್ರೆಂಡ್ ತಾನೆ, ಅವ್ನ್ ಏನು ತಪ್ಪು ಮಾಡಿಲ್ಲ, ಅವ್ನ್ ಒಳ್ಳೆಯವನು ಅಂತ ಪ್ರೂವ್ ಮಾಡಕ್ಕೆ ಇವಳು ಟ್ರೈ ಮಾಡ್ತಿದ್ದಾಳೆ, ಅದಕ್ಕೆ ನಮ್ಮ ಹತ್ರ ಇಂಟರ್ವ್ಯೂ ಕೇಳ್ತಿದ್ದಾರೆ ಅಂತೆಲ್ಲ ಮಾತಾಡ್ಕೊಂತಾರೆ. ಇದನ್ನೆಲ್ಲ ಫಸ್ಟ್ ವಿಕ್ಟಿಮ್ ಅವರ ಅಮ್ಮ ಅಂದ್ರೆ ಬಾಕ್ಸರ್ ಹುಡುಗ ಅಂತ ಹೇಳಿದ್ವಲ್ಲ, ಅವ್ರಮ್ಮ ಕೇಳಿಸ್ಕೊಳ್ತಾನೆ ಇದ್ದಾರೆ. ಬಟ್ ಅವ್ರಿಗೆ ನಮ್ ರಿಪೋರ್ಟರ್ ಹುಡುಗಿ ಮೇಲೆ ಯಾವ್ದೋ ಒಂದು ವಿಷಯದ ಮೇಲೆ ನಂಬಿಕೆ, ಮೋಸ್ಟ್ಲಿ ಅವ್ರ ಇಂಟರ್ವ್ಯೂ ಕೂಡ ಒಪ್ಕೊಳ್ತಾರೇನೋ ಗೊತ್ತಿಲ್ಲ, ನೋಡೋಣ
ನೋಡೋಣ ಅವ್ರ ಹತ್ರ ಅಂತ ಪ್ರೂಫ್ ಏನಿದೆ ಅಂತ. ಇವಾಗ ಆ ಬಾಡಿನ ಸುಡೋದಕ್ಕೋಸ್ಕರ ಫ್ಯೂನರಲ್ ಹಾಲ್ ಇಂದ ಹೊರಗಡೆ ಎತ್ಕೊಂಡ್ ಬರ್ತಾರಲ್ವಾ, ಆತರ ನಮ್ ಹೀರೋನೇ ಅವನ ಫೋಟೋನ ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಬರೋದು. ಅವ್ರು ಹೊರಗಡೆ ಬರೋ ಟೈಮ್ ಅಲ್ಲಿ ಇನ್ನೊಂದ್ ಫ್ಯಾಮಿಲಿ ಕೂಡ ಯಾರನ್ನ ಕಳ್ಕೊಂಡಿದಾರೇನೋ ಅವ್ರು ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಅವರು ಫೋಟೋ ಎತ್ಕೊ ಬರ್ತಿದ್ದಾರೆ. ಆ ಫೋಟೋನ ನೋಡಿ ಇವ್ನಿಗೆ ಇನ್ನೂ ದೊಡ್ಡ ಶಾಕು. ಯಾಕಂದ್ರೆ ನಮ್ ಹೀರೋಗ್ ಒಬ್ರು ಆಂಟಿ ಇದ್ರಲ್ವಾ, ಲಾಸ್ಟ್ ಪಾರ್ಟ್ ಅಲ್ಲೂ ಅದಕ್ ಮುಂಚೆ ಪಾರ್ಟ್ ಅಲ್ಲೂ ನೋಡಿರ್ತೀವಿ, ಅವರು ಫಾರಿನ್ ಗೆ ಹೋಗ್ತಾರೆ ಅಂತ ನಮ್ ಹೀರೋ ಅವ್ರಿಗೆ ಬಸ್ಸಲ್ಲಿ ಹತ್ತಿಸಿ ಬಿಟ್ರಲ್ವಾ, ಅವ್ರ ಗಂಡನೇ ಇಲ್ಲಿರೋದು. ಇದ್ರ ನೋಡಿ ಶಾಕ್ ಆಗ್ಬಿಟ್ಟ. ಬಟ್ ಇವಾಗ ಹೋಗಿ ಮಾತಾಡಕ್ ಆಗಲ್ವಲ್ಲ, ಸೊ ಹೋಗಿ ಮಣ್ಣೆಲ್ಲ ಮಾಡಿ ಅವ್ರು ಕೊಡ್ಬೇಕಾಗಿರೋ ಮರ್ಯಾದಿನೆಲ್ಲ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಫ್ಯೂನರ್ ಹಾಲ್ ಗೆ ಬರ್ತಾರೆ. ಅಲ್ಲಿ ಇದಕ್ಕೂ ಮುಂಚೆ ಅವ್ರ ಅಂಕಲ್ ಅಂತ ಹೇಳಿದ್ವಲ್ಲ ಫಾರಿನ್ ಹೋಗಿರೋ, ಅವ್ರು ಸತ್ತಿದಾರೆ ಅಂತ ತಾನೇ ತೋರಿಸಿದ್ರು. ಅಲ್ಲಿ ಅವರು ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ಅವ್ರ ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರು ಎಲ್ಲಿದ್ರು, ಏನು ಎಂತ ಅಂತ ಪ್ರತಿಯೊಂದು ಡೀಟೇಲ್ಸ್ ಹಾಕಿರ್ತಾರೆ. ಆ ಡೀಟೇಲ್ಸ್ ನೋಡಿದ್ರೆ ನಮ್ ಹೀರೋಗ್ ಇನ್ನೊಂದು ಶಾಕು. ಯಾಕಂದ್ರೆ ಅವರ ಅಂಕಲ್ ಡೀಟೇಲ್ಸ್ಗೂ ಇಲ್ಲಿರೋ ಡೀಟೇಲ್ಸ್ಗೂ ಸಂಬಂಧನೇ ಇಲ್ಲ. ಬಟ್ ವ್ಯಕ್ತಿ ಮಾತ್ರ ಹೆಂಗ್ ಒಂದೇ ತರ ಇದಾರೆ ಅದು ಇವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ಸರಿ, ಅವ್ರ ಆಂಟಿಗೆ ಕಾಲ್ ಮಾಡೋಣ ಅಂತ ಅವ್ರ ಆಂಟಿಗೆ ಅವ್ರ ಅಂಕಲ್ಗೆ ರಿಪೀಟೆಡ್ ಆಗಿದೆ ಫಾರಿನ್ ಹೋದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದಾನೆ. ಬಟ್ ಆ ಕಡೆಯಿಂದ ಯಾರು ಕಾಲ್ ಪಿಕ್ ಮಾಡ್ಲೇ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಂಗೆ ಸ್ಟ್ರೇಟ್ ರೋಡ್ ಗೆ ಬಂದವನು ಸೆಂಟರ್ ರೋಡ್ ಗೆ ಬಂದ್ಬಿಟ್ಟ. ಟಕ್ಕಂತ ಒಂದು ಕಾರ್ ಆಲ್ಮೋಸ್ಟ್ ಅವನನ್ನ ಗುದ್ದೋ ತರ ಬಂದ್ಬಿಡ್ತು. ಅವಾಗ ಅವ್ನಿಗೆ ಟಕ್ಕಂತ ಒಂದ್ ವಿಷಯ ಸ್ಟ್ರೈಕ್ ಆಗುತ್ತೆ. ಆ ಕಾರ್ ಮುಂದ್ಗಡೆ ಇರೋ ಆ ಕೀ ಬಂಚ್ ನ ನೋಡ್ತಾನೆ. ಅವಾಗ ಅವ್ನಿಗೊಂದ್ ವಿಷಯ ಸ್ಟ್ರೈಕ್ ಆಗುತ್ತೆ. ಇದಕ್ಕೂ ಮುಂಚೆನೆ ನೋಡಿರ್ತೀವಿ, ಆ ಹೋಟ್ಲಲ್ಲಿ ಒಬ್ಬ ತಪ್ಪಿಸ್ಕೊಂಡ್ ಕಾರಲ್ಲಿ ಹೋದಲ್ಲ, ನಮ್ ಹೀರೋನು ಓಡಿಸ್ಕೊಂಡ್ ರೋಡ್ ವರ್ಗೂ ಬಂದ. ಅವಾಗ ಕಾರಲ್ಲಿ ಮುಂದ್ಗಡೆ ಇರೋದ್ ಏನೋ ಒಂದ್ ಐಟಮ್ ನ ನೋಡಿ ಇದನ್ನೆಲ್ಲೋ ನೋಡ್ದಂಗಿದೆ ಅಲ್ವಾ ಅಂತ ಅವ್ನು ಯೋಚನೆ ಮಾಡ್ದ. ಅದು ಈ ಕೀ ಪಂಚೆ. ಆದ್ರೆ ಈ ಕೀ ಪಂಚ್ ನ ಎಲ್ ನೋಡಿದ್ದ ಅಂತ ಕೂಡ ಅವ್ನಿಗೆ ನೆನಪು ಬರುತ್ತೆ. ಇವಾಗ ಫಸ್ಟ್ ಆ ಮುದುಕಿನ ಸಾಯಿಸ್ಬೇಕಾದ್ರೆ ನಮ್ ಹೀರೋ ಆ ಹೊಸ ಡಾಕ್ಟರ್ ನ ಓಡಿಸ್ಕೊಂಡ್ ಹೋದ್ನಲ್ಲ ರೋಡ್ ಅಲ್ಲಿ, ಅವಾಗ ತಾನೆ ನಮ್ ಹೀರೋಗೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದ್ದು. ಅವಾಗ ಈ ಕಾರ್ ಗುದ್ದಿನೇ, ಅಂದ್ರೆ ಈ ತರ ಕೀ ಪಂಚ್ ಹಾಕಿರೋ ಒಂದ್ ಕಾರ್ ಗುದ್ದಿನೇ ನಮ್ ಹೀರೋಗೆ ಆಕ್ಸಿಡೆಂಟ್ ಆಗಿರೋದು. ಇಲ್ಲಿ ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಅವಾಗ ನನ್ಗೆ ಆಕ್ಸಿಡೆಂಟ್ ಮಾಡಿದವನು ಇವಾಗ ಈ ಹೋಟೆಲ್ ಇಂದ ತಪ್ಪಿಸ್ಕೊಂಡು ಹೋದವನು ಎಲ್ಲ ಒಂದೇ ಕಾರ ಅಂತ ಅರ್ಥ ಆಯ್ತು. ಹಂಗಾದ್ರೆ ನನಗೆ ಆಕ್ಸಿಡೆಂಟ್ ಆಗಿರೋ ಟೈಮ್ ಅಲ್ಲಿ ನನ್ ಡೀಟೇಲ್ಸ್ ಎತ್ತಿದ್ರೆ ಗೊತ್ತಾಗುತ್ತೆ ಅಂತ ಆ ಡೀಟೇಲ್ಸ್ ನ ಹುಡ್ಕೊಂಡು ಹೋಗ್ತಾನೆ. ಕಾರ್ ಬಗ್ಗೆ ಎಲ್ಲ ಕೇಳ್ತಾನೆ. ಅದು ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ಆಂಟಿನೇ ಬಂದು ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಮಾಡ್ಕೊಂಡು ಹೋದ್ರಲ್ಲಪ್ಪ, ಇನ್ಶೂರೆನ್ಸ್ ಕಂಪನಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಕಂಪನಿಗೆ ಹೋಗಿ ನೋಡಿದ್ರೆ ನಮ್ ಹೀರೋಗೆ ಆಕ್ಸಿಡೆಂಟ್ ಆಗಿರೋ ತರ ಅಲ್ಲಿ ಏನು ಇಲ್ವೇ ಇಲ್ಲ. ಇನ್ ಇನ್ಶೂರೆನ್ಸ್ ಹೆಂಗ್ ಕ್ಲೇಮ್ ಆಯ್ತು, ಆ ಕಾರ್ ಏನಾಯ್ತು ಒಂದು ಗೊತ್ತಾಗ್ತಲ್ಲ ನಮ್ ಹೀರೋಗೆ ಪಾಪ. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿನ ತೋರಿಸ್ತಾರೆ. ಅದೇ ಮನೆಗ್ ಬಂದಿರೋ ಅಜ್ಜುಮ್ಮ ಆ ಮಗುನ ನೋಡ್ಕೊಂತಿದಾರಲ್ವಾ, ಅವ್ರು ಮಗುಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ಅರ್ಥ ಆಯ್ತು. ಸೊ ನನ್ ಮಗುನ ನೋಡ್ಕೊಳಕ್ ಯಾರಾದ್ರೂ ಬರ್ತೀರಾ ಅಂತ ಒಂದು ಆನ್ಲೈನ್ ಅಲ್ಲಿ ಪೋಸ್ಟ್ ನ ಹಾಕ್ತಾರೆ. ಸುಮಾರು ಜನ ಪಾಪ ನಮ್ ರಿಪೋರ್ಟರ್ ಹುಡುಗಿನ ತುಂಬಾನೇ ಬೈತಾರೆ. ಕಿಲ್ಲರ್ ಎತ್ಕೊಂಡಿರೋ ಮಗುನ ನೋಡ್ಕೊಳಕ್ ಯಾರು ಬರ್ತಾರೆ, ನಿಂಗ್ ಬೇರೆ ಕೆಲಸ ಇಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಹಾಕಿರ್ತಾರೆ. ಅದನ್ನ ನೋಡಿ ಇವಳು ಫೀಲ್ ಮಾಡೋ ಟೈಮ್ ಅಲ್ಲಿ ಒಬ್ರು ಮಾತ್ರನೇ ನಾನ್ ನಿಮ್ ಮಗುನ ನೋಡ್ಕೊಳ್ತೀನಮ್ಮ, ಆಲ್ರೆಡಿ ನಾನು ನಿಮ್ ಮನೆ ಹತ್ರ ಬಂದು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಮ್ ರಿಪೋರ್ಟರ್ ಹುಡುಗಿನ ಹೋಗಿ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಹೊಸ ಡಾಕ್ಟರ್ ಅವರ ತಾಯಿನೇ. ಹಂಗ್ ನೋಡಿದ್ರೆ ಇವಾಗಿರೋದು ಮೊಮ್ಮಗಳು ತಾನೆ ಅವ್ರಿಗೆ. ಆದ್ರೆ ಆ ನಿಜನ ಅವ್ರು ಹೇಳಲ್ಲ. ನಾನು ಈ ತರ ಹೊಸ ಡಾಕ್ಟರ್ ಅವ್ರ ಅಮ್ಮ ಅಂತ ಹೇಳಲ್ಲ, ನಾನು ಅಜ್ಜುಮ್ಮ ತರ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ರಿಪೋರ್ಟರ್ ಹುಡುಗಿಗೆ ಆ ಫಸ್ಟ್ ವಿಕ್ಟಿಮ್ ಬಾಕ್ಸರ್ ಅವ್ರ ಅಮ್ಮ ಕಾಲ್ ಮಾಡ್ಬಿಟ್ಟು, ನೀನು ಇಂಟರ್ವ್ಯೂ ತಗೋಬೇಕು ಅಂತ ಹೇಳ್ದಲ್ವಮ್ಮ, ನಾನ್ ರೆಡಿ ಆಗಿದ್ದೀನಿ, ನಾಳೆ ನಾನೇ ನಿಮ್ ಟಿವಿ ಸ್ಟೇಷನ್ ಗೆ ಬಂದು ಅದ್ರ ಬಗ್ಗೆ ನೀನ್ ಏನ್ ಕೇಳ್ತೀಯೋ ನಾನು ಹೇಳ್ತೀನಿ. ಯಾಕಂದ್ರೆ ಜನಗಳ ಮುದ್ದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ಬೇಕು, ಸೊ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಅದ್ ಏನ್ ಇಂಪಾರ್ಟೆಂಟ್ ವಿಷಯ ಅಂತ ರಿಪೋರ್ಟರ್ ಹುಡುಗಿ ಹತ್ರ ಕೂಡ ಅವಾಗ ಸದ್ಯಕ್ಕೆ ಅವರು ಹೇಳಿರೋದಿಲ್ಲ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ಗೆ ಇನ್ನೊಂದು ಫುಟೇಜ್ ಬಂದಿದೆ. ಅಂದ್ರೆ ಸ್ವಲ್ಪ ಡೀಟೇಲ್ಸ್ ಎಲ್ಲ, ಅಂದ್ರೆ ಕ್ಯಾಮೆರಾನಲ್ಲಿರೋ ಎಲ್ಲದನ್ನು ರಿಕವರ್ ಮಾಡಕ್ಕೆ ಹೇಳಿದ್ರಲ್ವಾ, ಅವಾಗ ಏನ್ ಎಮರ್ಜೆನ್ಸಿ ಇತ್ತು ಅದನ್ನ ಸಡನ್ ಆಗಿ ಅವನು ರಿಕವರಿ ಮಾಡಿ ಕೊಟ್ಟ. ಇನ್ ಮಿಕ್ಕಿರೋದನ್ನ ಇವಾಗ ರಿಕವರಿ ಮಾಡಿ ಕೊಟ್ಟಿರ್ತಾನೆ. ಅದ್ರಲ್ಲಿ ಫಸ್ಟ್ ಫುಟೇಜ್ ಅಲ್ಲಿ ಏನಿತ್ತು, ಅವ್ನು ಒಳಗಡೆ ಬಂದು ಏನೋ ಪೇಪರ್ ಓದೋ ತರ ಇತ್ತಲ್ವಾ, ಬಟ್ ಆ ಪೇಪರ್ ಹೆಂಗ್ ಅವ್ನ ಕೈಗೆ ಬಂತು ಅನ್ನೋದನ್ನ ಈ ಫುಟೇಜ್ ಅಲ್ಲಿ ಇದೆ. ಅವನು ಈ ಸ್ಟೇಷನ್ ಒಳಗಡೆ ಬಂದ್ಮೇಲೆ ಒಳಗಡೆಯಿಂದ ಯಾರೋ ಅವ್ನ ಕೈಗೆ ಪೇಪರ್ ನ ಕೊಟ್ಟಿದ್ದಾರೆ. ಆ ಪೇಪರ್ ನನೇ ಆ ಟ್ಯಾಟೋ ಹಾಕೊಂಡಿರೋನ್ ಓದ್ತಾ ಇರೋದು. ಅಂದ್ರೆ ಸ್ಟೇಷನ್ ಅಲ್ಲಿ ಇರೋರು ಯಾರೋ ಅವ್ನಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ತಾನೆ ಅರ್ಥ, ಅವ್ನ ಕೈಗೆ ಪೇಪರ್ ಕೊಟ್ರು ಅಂತ ತಾನೆ ಅರ್ಥ. ಆ ವಿಷಯಕ್ಕೆ ಆವತ್ತು ದಿನ ಏನ್ ನಡೀತು ಅಂತ ನೋಡಿದ್ರೆ, ಆ ಓಲ್ಡ್ ಸೈಕೋನ ಸಾಯಿಸೋದಕ್ಕೂ ಮುಂಚೆ ನಮ್ ಪೊಲೀಸ್ ಆಫೀಸರ್ ನ ಜೈಲಲ್ಲಿ ಹಾಕಿರ್ತಾರಲ್ವಾ, ಮೀನ್ಸ್ ಸೆಲ್ ಒಳಗಡೆ ಹಾಕಿರ್ತಾರಲ್ವಾ, ಅವಾಗ ಓಲ್ಡ್ ಸೈಕೋ ಅವರ ಅಮ್ಮ ಬಂದು ನಮ್ಮ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಹತ್ರ ಒಂದು ಲೆಟರ್ ನ ಕೊಟ್ರು. ನಾನೇ ಕೈಯಲ್ಲಿ ಬರ್ದಿದ್ದೀನಪ್ಪ, ಪೊಲೀಸ್ ಆಫೀಸರ್ ಏನ್ ಅವತ್ತು ಬಂದು ದೊಡ್ಡದಾಗಿ ಪ್ರಾಬ್ಲಮ್ ಮಾಡಿಲ್ಲ, ನನ್ ಮಗದೇ ತಪ್ಪು ಅಂತೆಲ್ಲ ಬರ್ದಿರ್ತಾರಲ್ವಾ. ಆ ಲೆಟರ್ ನ ಅಸಿಸ್ಟೆಂಟ್ ಹತ್ರ ಕೊಟ್ರೆ, ಅಸಿಸ್ಟೆಂಟ್ ಟಿವಿ ಸ್ಟೇಷನ್ ಗೆ ಹೋಗ್ಬೇಕನ್ನೋ ಅರ್ಜೆಂಟ್ ಅಲ್ಲಿ ಇನ್ನೊಂದು ಜೂನಿಯರ್ ಆಫೀಸರ್ ಹತ್ರ ಕೊಟ್ಟಿದ್ರು. ಆಮೇಲೆ ಕೂಡ ನೋಡಿರ್ತೀವಿ ಆ ಜೂನಿಯರ್ ಆಫೀಸರ್ ಅದನ್ನ ಲೇಟ್ ಆಗಿ ಕೊಟ್ಟ ಅಂತ. ಬಟ್ ಏನಕ್ ಲೇಟ್ ಆಗಿ ಕೊಟ್ಟ, ಆ ಲೆಟರ್ ಅವನ ಹತ್ರನೇ ಇಟ್ಕೊಂಡು ಈ ಟ್ಯಾಟೋ ಅವನ ಹತ್ರ ಕೊಟ್ಟಿದ್ದಾನೆ. ಅವ್ನು ಓದಿದ್ದಾದ್ಮೇಲೆ ರಿಟರ್ನ್ ಆ ಲೆಟರ್ ನ ಕೂಡ ತಗೊಂಡಿದ್ದಾನೆ. ಈ ಸೊಳ್ಳೆ ಏನಕ್ಕಿಂತ ಕೆಲ್ಸ, ಅವ್ನ್ ಏನಕ್ಕೆ ಇದನ್ನ ಮಾಡ್ದ ಅಂತ ಹೇಳಿ ಒಳಗಡೆ ಹೋಗಿ ನಮ್ಮ ಅಸಿಸ್ಟೆಂಟ್ ಹತ್ರ ಅದ್ರ ಬಗ್ಗೆ ಕೇಳಿದಾಗ, ಹೌದು ಸರ್, ಅವತ್ತು ನಾನು ಅರ್ಜೆಂಟ್ ಆಗಿ ಟಿವಿ ಸ್ಟೇಷನ್ ಗೆ ಹೋಗ್ಬೇಕು ಅಂತ ಜೂನಿಯರ್ ಹತ್ರ ಲೆಟರ್ ನ ಕೊಟ್ಬಿಟ್ಟೋದೆ. ಆದ್ರೆ ನೋಡಿ ಅವ್ನ ಅವಾಗ ಅದನ್ನ ಕೊಟ್ಟೇ ಇಲ್ಲ, ಲೇಟ್ ಆಗಿ ಕೊಟ್ಟಿದ್ದಾನೆ. ಅದು ಗೊತ್ತಾಗಿ ನಾನು ಅವನ ಹಿಗ್ಗಮುಗ್ಗ ಬೈದ್ಬಿಟ್ನಲ್ಲ ಅಂತ ಹೇಳ್ತಾರೆ. ಬೈದ್ ಏನ್ ಪ್ರಯೋಜನ ಇಲ್ಲ, ಆಗ್ಬೇಕಾಗಿರೋದೆಲ್ಲ ಆಗ್ಬಿಟ್ಟಿದ್ಯಲ್ವಾ. ಇವಾಗ ನೀವೇ ಯೋಚನೆ ಮಾಡಿ, ಅವ್ನ್ ಏನಕ್ಕೋಸ್ಕರ ಹತ್ರ ಲೇಟ್ ಆಗಿ ಲೆಟರ್ ನ ಕೊಟ್ಟಿರ್ಬೋದು. ಒಂದು, ನಮ್ ಪೊಲೀಸ್ ಆಫೀಸರು ಆ ಸೆಲ್ಲಿಂದ ಒಳಗಡೆ ಬರಬಾರ್ದು, ಅಂದ್ರೆ ಆ ಓಲ್ಡ್ ಸೈಕೋನ ನೋಡಕ್ಕೆ ಹೋಗ್ಬಾರ್ದು ಅಂತ. ಒಂದು, ನಮ್ ಪೊಲೀಸ್ ಆಫೀಸರ್ ಏನಾದ್ರು ಆ ಟೈಮ್ ಅಲ್ಲಿ ಹೋಗಿದ್ರೆ ಇವರೇ ಆ ಓಲ್ಡ್ ಸೈಕೋನ ಸಾಯಿಸ್ಬಿಡ್ತಾ ಇದ್ರು. ಇಲ್ಲ, ಆ ಓಲ್ಡ್ ಸೈಕೋನ ಸಾಯಿಸ್ತಾರೋ ನಮ್ ಹೀರೋನ ಹಿಡಿದ್ ಬಿಡ್ತಾ ಇದ್ರು. ಇದನ್ನ ತಡಿಬೇಕನ್ನೋದಕ್ಕೋಸ್ಕರನೇ ಅವನು ನಮ್ಮ ಪೊಲೀಸ್ ಆಫೀಸರ್ ಸೆಲ್ಲಿಂದ ಬೇಗ ಹೊರಗಡೆ
ಹೊರಗಡೆ ಬರಬಾರ್ದು ಅಂತ ಗುಂಪು ಜೊತೆ ಸೇರ್ಕೊಂಡು ಕೆಲಸ ಮಾಡಿದಾನೆ. ಹಂಗೂ ನಮ್ ಪೊಲೀಸ್ ಆಫೀಸರ್ ಹೊರಗಡೆ ಬಂದ್ರ ಇನ್ ಅವ್ರನ್ನ ಹೆಂಗ್ ತಡೆಯೋದು ಅಂತ ಹೇಳಿನೇ ಆ ಟ್ಯಾಟೋ ಹಾಕೊಂಡಿರೋನ್ ಬಂದು ನಮ್ಮ ಪೊಲೀಸ್ ಆಫೀಸರ್ ತಲೆಗೆ ಹೊಡೆದ. ಬಟ್ ಅವನೇ ಬಂದು ಹೊಡೆದಿರೋದು ಇದೆಲ್ಲ ಒಂದು ಪ್ಲಾನ್ ಅಂತ ಗೊತ್ತಾಗ್ಬಾರ್ದು ಅನ್ನೋದಕ್ಕೋಸ್ಕರ ಕಳ್ತನ ಮಾಡ್ದೆ. ಇದನ್ನ ಲೈಟ್ ಆಗಿ ಬಿಟ್ಬಿಡ್ತಾರೆ, ನಮ್ಮನ್ನ ಹಿಡಿಯಲ್ಲ ಅಂತ. ಬಟ್ ಹೆಂಗ್ ಸುತ್ಕೊಂಡು ಬುಡಕ್ಕೆ ತಾನೇ ಬರ್ಬೇಕು, ಇದನ್ನೆಲ್ಲ ನಮ್ ಪೊಲೀಸ್ ಆಫೀಸರ್ ಕಂಡಿಡಿದ್ ಬಿಟ್ರು. ಅಷ್ಟೇ ಅಲ್ಲ, ನಮ್ ಪೊಲೀಸ್ ಆಫೀಸರ್ ಥಿಯರಿ ಹೆಂಗಿದೆ ಅಂತಂದ್ರೆ, ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ಹೇಳೋದೇನಂದ್ರೆ, ನಮ್ ಹೀರೋ ಅವರ ಫ್ರೆಂಡ್ ನ ಯಾರೋ ಹಾಸ್ಪಿಟಲ್ ಅಲ್ಲೇ ಇಟ್ಟು ಸಾಯಿಸಿದ್ದಾರೆ, ಆದ್ರೆ ಹಾರ್ಟ್ ಅಟ್ಯಾಕ್ ತರ ಪೋರ್ಟ್ರೇಟ್ ಮಾಡಿದ್ದಾರೆ. ಅವರೇ ಮೋಸ್ಟ್ಲಿ ಆ ಓಲ್ಡ್ ಡಾಕ್ಟರ್ ನ ಕೂಡ ಸಾಯಿಸಿರ್ಬೋದಾ? ಯಾಕಂದ್ರೆ ನಮ್ಮ ಹೀರೋ ಹೇಳ್ತಾ ಇದ್ರು ಅವ್ರ ಫ್ರೆಂಡ್ ನ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅವನೇ ಹೇಳದ್ನಂತೆ. ನನ್ಗೆ ಯಾಕೋ ಒಂಥರ ಕನ್ಫ್ಯೂಷನ್ ಆಗ್ತಿದೆ. ಸಾಲದಕ್ಕೆ ನಮ್ ಹೀರೋ ಅವ್ರ ಫ್ರೆಂಡ್ ನ ಫಸ್ಟ್ ಆ ಜೈಲಲ್ಲಿರೋ ಆ ವಾಶ್ರೂಮ್ ಅಲ್ಲಿ ಇಟ್ಟು ತಾನೇ ಹೊಡೆದಿದ್ದು. ಆ ಕೆಲಸ ಮಾಡೋದು ಹೊಸ ಡಾಕ್ಟರ್ ಅಂತ ಕೂಡ ನನ್ಗೆ ಅನ್ನಿಸ್ತಾ ಇಲ್ವೇ? ಒಂದ್ ವೇಳೆ ನಾವೇ ಏನಾದ್ರೂ ಹೊಸ ಡಾಕ್ಟರೇ ಸೈಕೋ ಕಿಲ್ಲರ್ ಅಂತ ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿರೋನ ನೆನೆದು ಶೂಟ್ ಮಾಡಿ ಸಾಯಿಸ್ಬಿಟ್ನ ಅಂತ ಈ ಕಥೆನೆ ಎತ್ತಿದ ತಕ್ಷಣ ಅಲ್ಲಿರೋರೆಲ್ಲ ನಮ್ಮ ಪೊಲೀಸ್ ಆಫೀಸರ್ಗೆ ಬೈತಾರೆ, ಯೋ ನೀನ್ ಆಗೋಗಿರೋ ಕತೆ ಎಲ್ಲ ಏನಕ್ಕೆ ಎತ್ತಾ ಇದೀಯಾ? ಅವನೇ ನಮ್ ಹೀರೋ ಮುಖನ ಸರಿಯಾಗಿ ಕಿತ್ತೋಗೋ ತರ ಹೊಡಿತಾ ಇದ್ದ. ಸಾಲದಕ್ಕೆ ಅವನ ರೂಮ್ ಬೇಸ್ಮೆಂಟ್ ಅಲ್ಲೇ ಸೆಕೆಂಡ್ ವಿಕ್ಟಿಮ್ದು ಫೋಟೋ ಕೂಡ ಇತ್ತು, ಅವ್ಳು ಡೆತ್ ಆಗಿರೋ ಫೋಟೋ ಕೂಡ ಇತ್ತು. ಇಷ್ಟು ಸಾಲದ ಅವನೇ ಸೈಕೋ ಕಿಲ್ಲರ್ ಅಂತ ಹೇಳೋದಕ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಏನಕ್ಕೆ ನೀವು ಅದನ್ನ ಯೋಚನೆ ಮಾಡ್ತಾ ಇದೀರಾ, ಲೈಟ್ ಆಗಿ ಬಿಡಿ ಅಂತ ಹೇಳಿದ್ರೆ ನಮ್ ಪೊಲೀಸ್ ಆಫೀಸರ್ ಮತ್ತೆ ಕನ್ಫರ್ಮ್ ಆಗಿ ಕೇಳ್ತಾರೆ, ನಿಜಾನೇ ತಾನೆ, ನಾನು ಅಮಾಯಕರನ್ನ ಸಾಯಿಸಿಲ್ಲ ತಾನೆ, ಅವನು ಸೈಕೋ ಕಿಲ್ಲರೇ ತಾನೆ ಅಂದಾಗ, ಸರ್ ಅವನೇ ಸರ್ ಸೈಕೋ ಕಿಲ್ಲರ್, ಹೋಗಿ ಸರ್ ಇವಾಗ ಆಗೋ ಕೆಲಸ ನೋಡಿ ಸರ್ ಅಂತ ಕಳ್ಸಿಕೊಡ್ತಾರೆ. ಈ ಕಡೆ ನಮ್ ಹೀರೋ ಮತ್ತೆ ಅದೇ ಹೋಟೆಲ್ ಹತ್ರ ಬಂದಿದ್ದಾನೆ. ಎರಡನೇದಾಗ ಒಬ್ಬ ಮೇಲಿಂದ ಕೆಳಗಡೆ ಬಿದ್ದು ಸತ್ತ ಅಲ್ವಾ, ಕಂಬಿಗೆಲ್ಲ ಚುಚ್ಕೊಂಡಿತ್ತಲ್ವಾ ಅವನ್ಗೆ. ಅಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ನೀಟಾಗಿ ಎಲ್ಲ ಹುಡುಕ್ಬಿಟ್ಟು ಹೋದ್ರು, ಏನು ಸಿಗ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ನೋಡಿ ನಮ್ ಹೀರೋ ತಲೆ ಮಾತ್ರ ಯಾವ ತರ ವರ್ಕ್ ಆಗುತ್ತೆ ಅಂತ ಅವ್ನ್ ಬಂದು ಸುಮ್ನೆ ಕಣ್ಣು ನೋಟದಲ್ಲೇ ಕಂಡಿಡಿದ್ ಬಿಟ್ಟ ಅಲ್ಲೇನೋ ಇದೆ ಅಂತ. ಮೇಲಿಂದ ಕೆಳಗಡೆ ಬಾಡಿ ಬಿತ್ತು ಅಂತಂದಾಗ ಕೆಳಗಡೆ ಮಾತ್ರ ತಾನೇ ಚೆಕ್ ಮಾಡಿರ್ತಾರೆ. ಅಲ್ಲಿ ಒಂದು ಸ್ಲ್ಯಾಬ್ ತರ ಇದೆ, ಅದ್ರ ಮೇಲಿಂದಾನೆ ಅವ್ರ ಕೆಳಗಡೆ ಬಿದ್ದಿರೋದು. ಮೋಸ್ಟ್ಲಿ ಅಲ್ಲೇನಾದ್ರೂ ಇರುತ್ತಾ ಅಂತ ನಮ್ ಹೀರೋ ಕಣ್ಣು ಮೇಲೆ ಹೋಗುತ್ತೆ. ನೋಡಿದ್ರೆ ಸ್ಲ್ಯಾಬ್ ಮೇಲೆ ಲೈಟ್ ಆಗಿ ಸ್ವಲ್ಪ ಬ್ಲಡ್ ಆಗಿರುತ್ತೆ. ಅಂದ್ರೆ ಮೇಲಿಂದ ಕೆಳಗಡೆ ಬಿದ್ದ ಅಲ್ವಾ, ಅವಂದೇ ಇರ್ಬೇಕು ಅಂತ ಅದನ್ನ ಆ ಬ್ಲಡ್ ನ ಬಡ್ಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಟೆಸ್ಟ್ ಗೆ ಕೊಡ್ತಾರೆ. ಆ ಟೆಸ್ಟ್ ರಿಪೋರ್ಟ್ ಕೇಳಿದ್ರೆ ಇನ್ನೂ ದೊಡ್ಡ ಶಾಕ್ ಇವನಿಗೆ. ಯಾಕಂದ್ರೆ ನಮ್ ಹೀರೋ ಫ್ರೆಂಡ್ ನ ಫ್ಯೂನರಲ್ ಹಾಲ್ ಇಂದ ಎತ್ಕೊಂಡ್ ಹೋಗ್ಬೇಕಾದ್ರೆ ಅವ್ರ ಅಂಕಲ್ ತರನೇ ಇರೋ ಇನ್ನೊಂದು ವ್ಯಕ್ತಿನ ಎತ್ಕೊಂಡ್ ಬಂದ್ರಲ್ಲ, ಅವ್ರ ಬ್ಲಡ್ ಗ್ರೂಪ್ ಗೆ ಸೇರ್ತಾ ಇದೆ. ಇವ್ನಿಗೊಂಥರ ತಲೆ ಎಲ್ಲ ಸುತ್ಕೊಂಡ್ ಬರ್ತಾ ಇದೆ, ಏನ್ ನಡೀತಾ ಇದೆ ಅಂತ. ಇನ್ನು ಹೇಳ್ಬೇಕಂದ್ರೆ ಅವ್ರಿಗಿನ್ನು ಪೋಸ್ಟ್ ಮಾರ್ಟಮ್ ನಡೆದಿಲ್ಲ. ಸೊ ಅವ್ರ ಬಾಡಿ ಇಟ್ಟಿರೋ ಜಾಗಕ್ಕೆ ಹೋಗಿ ನೋಡ್ತಾನೆ. ನೋಡಿದ್ರೆ ಅವ್ರ ಹೊಟ್ಟೆಗೆ ಕಂಬಿ ಚುಚ್ಕೊಂಡಿರೋ ತರ ಮಾರ್ಕ್ ಇದೆ. ಅಂದ್ರೆ ಎರಡನೇದಾಗಿ ಮೇಲಿಂದ ಕೆಳಗಡೆ ಬಿದ್ದಿರೋ ವ್ಯಕ್ತಿ ಇವ್ರೇನಾ? ಅಷ್ಟೇ ಅಲ್ದ ಅವ್ರ ಕತ್ತ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಇರೋದನ್ನ ನೋಡ್ತಾನೆ. ಅಂದ್ರೆ ಇವರ ಆಂಟಿ ಅವರ ಹಸ್ಬೆಂಡ್ ಗೆ ಕೂಡ ಕತ್ತಲ್ಲಿಯ ಮಾರ್ಕ್ ಇತ್ತು. ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಇವರೇ ಬಂದು ನಾನೇ ನಿಮ್ಮ ಆಂಟಿ ಅವರ ಗಂಡ ಅಂತ ಹೇಳಿ ಇಂಟ್ರೊಡ್ಯೂಸ್ ಆಗಿದ್ದ. ಅವಾಗಿದ್ದ ಇವ್ರ ಜೊತೆಗೆ ಇದ್ದಿದ್ದಾರೆ. ಅಂದ್ರೆ ಅವಾಗಿಂದ ನನ್ನ ಕಣ್ಗಾಣಿಸ್ತಾ ಇದ್ದ ಅಂತ ಇವ್ನಿಗೊಂದು ಡೌಟ್. ಸರಿ, ಇದಕ್ಕೂ ಮುಂಚೆ ಇವ್ರು ಏನ್ ಹೇಳಿದ್ರು, ನಾವು ಫಾರಿನ್ ಹೋಗ್ತೀವಂತ ತಾನೇ ಹೇಳಿದ್ರು. ಈ ಅಪ್ಪ ಇಲ್ಲಿ ಸತ್ತಿ ಬಿದ್ದಿದ್ದಾನೆ ಅಂದ್ರೆ ಆಂಟಿ ಮತ್ತೆ ಆ ಚಿಕ್ಕ ಹುಡುಗನ ಕತೆ ಏನಾಯ್ತು ಅದು ಗೊತ್ತಿಲ್ವೇ? ಏನ್ರೋ ನನ್ನ ಈ ತರ ಅಲಿಯಕ್ ಬಿಡ್ತೀರಾ ಅಂತ ಹೇಳಿ ಬೈಕೊಂಡವನು ಸ್ಟ್ರೈಟ್ ಆಗಿ ಅವ್ರ ಆಂಟಿ ಅವರ ಮನೆಗೆ ಹೋಗ್ತಾನೆ. ಅಲ್ಲಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾನೆ, ಯಾರು ಬಂದಿಲ್ಲ. ಬಟ್ ಇನ್ನೊಂದ್ ಲೇಡಿ ಬರ್ತಾರೆ. ಯಾರಪ್ಪ ನೀನು ಕಾಲಿಂಗ್ ಬೆಲ್ ಏನಕ್ಕೆ ಪ್ರೆಸ್ ಮಾಡ್ತಾ ಇದೀಯ ಅಂದಾಗ, ಇವರು ನಮ್ಮ ಆಂಟಿನೇ ಮೇಡಮ್, ಈ ಮನೇಲಿ ಇದ್ರು, ಒಂದು ಚಿಕ್ಕ ಹುಡುಗನ ಇಟ್ಕೊಂಡಿದ್ರು, ಅವರು ನೋಡಿ ತುಂಬಾ ದಿನ ಆಯ್ತು, ಸುಮ್ನೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ, ಅವ್ರು ಎಲ್ಲೋಗಿದ್ದಾರೆ ಅಂದಾಗ, ಅವ್ರು ಏನೋಪ್ಪ ಅವಸರವಾಗಿ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಏನೋ ಯಾರೋ ಅವ್ರನ್ನ ಓಡಿಸ್ಕೊಂಡ್ ಬರ್ತಾ ಇರೋ ತರ ಒಂದು ಪ್ರಾಣ ಭಯದಲ್ಲೇ ಅವರು ಮನೆನ ಖಾಲಿ ಮಾಡ್ಕೊಂಡು ಹೋದ್ರು ಅಂತಾರೆ. ಇದು ಯಾವಾಗ ನಡೀತು ಗೊತ್ತಾ? ಒಂದಿನ ನೈಟ್, ಅಂದ್ರೆ ಅವರೇ ಹೇಳ್ತಾರೆ, ಒಂದಿನ ನೈಟ್ ಆ ಚಿಕ್ಕ ಹುಡುಗ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವ್ರು ಊರ್ ತುಂಬಾ ಹುಡುಕ್ತಾ ಇದ್ರು. ನೆಕ್ಸ್ಟ್ ಡೇ ಬೆಳಗಿನ ಹುಡುಗ ಸಿಕ್ಕಿದ್ದು. ಹುಡುಗ ಸಿಕ್ಕಿದ ತಕ್ಷಣ ಮನೆಗ್ ಬಂದವರು ಎಲ್ಲ ದಡ ಅಂತ ಗಂಟು ಮುಟ್ಟ ಕಟ್ಕೊಂಡು ಓಡೋದ್ರು ಅಂತ ಹೇಳ್ತಾರೆ. ನಮ್ ಹೀರೋಗ್ ಇವಾಗ ಸ್ಟ್ರೈಕ್ ಆಯ್ತು. ಅವತ್ತು ಚಿಕ್ಕ ಹುಡುಗನ್ಗೆ ಅದೇ ಬೆಕ್ಕು ಮರಿ ಹಾಕಿದೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಅವತ್ತು ನೈಟ್ ಅವನ ಮನೆಯಲ್ಲೇ ಇದ್ದಿರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹರಿಬರಿಯಾಗಿ ಬಂದಿರೋ ಅವ್ರ ಆಂಟಿ ಏನಕ್ಕೋ ಬಂದೆ ನನ್ಗೆ ಹೇಳಿದೆ ಅಂತ ಹೇಳಿ ಹುಡುಗನೆಲ್ಲ ಹೊಡೆದ್ಬಿಟ್ಟು ತರ ಅಂತ ಎಳ್ಕೊಂಡು ಹೋಗಿರ್ತಾರಲ್ಲ, ಅವತ್ತೇ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದು. ಬಟ್ ಏನಕ್ಕಷ್ಟು ಅರ್ಜೆಂಟ್ ಆಗಿ ಹೋದ್ರು ಅದು ನಮ್ ಹೀರೋಗ್ ಅರ್ಥ ಆಗ್ತಾ ಇಲ್ಲ. ಸರಿ, ನಮ್ಮ ಆಂಟಿ ಅವರ ಹಸ್ಬೆಂಡ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಅವ್ರನ್ನ ಮಾತಾಡ್ಸಿದೀರಾ ಅಂದಾಗ, ಏನೋ ಹಸ್ಬೆಂಡ್ ಏನಪ್ಪಾ ಹೇಳ್ತಾ ಇದ್ಯಾ? ಅವ್ರಿಗೆ ಸುಮಾರು ವರ್ಷದ ಹಿಂದೆನೆ ಡಿವೋರ್ಸ್ ಆಗೋಯ್ತಲ್ವಾ? ಅಂದ್ರೆ ಅವರ ಮಗ ಚಿಕ್ಕ ಹುಡುಗ ಇದಾನಲ್ವಾ, ಅವನು ಸಣ್ಣ ಮಗುವಾಗಿರ್ಬೇಕಾದ್ರೆ ಅವ್ರು ಡಿವೋರ್ಸ್ ಮಾಡ್ಕೊಂಡು ಹೊರಟೋದ್ರು. ಈ ಮನೇಲಿ ಅವ್ರ ಇಬ್ರೇ ಇದ್ದಿದ್ದು, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಇದು ನಮ್ ಹೀರೋಗ್ ಇನ್ನೊಂದು ದೊಡ್ಡ ಶಾಕ್. ಸೊ ಏನಾಗಿರ್ಬೋದು, ನಿಮ್ಗೇನ್ ಅನಿಸ್ತಾ ಇದೆ? ಇನ್ನೊಂದು ಗುಂಪು ಯಾವ್ದು? ನಮ್ ಹೀರೋನ ಈ ತರ ಅಲ್ದಾಡಿಸ್ತಾ ಇದಾರೆ. ನಮ್ ಹೀರೋ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಅದ್ರಲ್ಲೂ ನಮ್ ಹೀರೋ ಕೊಲೆ ಮಾಡಿರೋ ಸ್ಪಾಟ್ ನ ಅವ್ರು ಬಂದು ಕ್ಲಿಯರ್ ಮಾಡೋಷ್ಟು ಏನಿದೆ. ಸೊ ಯಾರು ಏನು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ನನ್ಗೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.